ಹಾಲೆಲೂಯ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವಾಗ ಎಲ್ಲ ಸಂಸ್ಥೆಗಳುಂಟು, ಕಂಪನಿಗಳಿದ್ದಾವೆ, ವ್ಯಾಪಾರ ಸಂಸ್ಥೆಗಳಿದ್ದಾವೆ, ಕೆಲವು ದೊಡ್ಡ ಬ್ಯಾಂಕ್ಸ್ ಇದ್ದಾವೆ, ದೊಡ್ಡ ಕನ್ಸರ್ನ್ಸು, ದೊಡ್ಡ ಸಂಸ್ಥೆಗಳಿದ್ದಾವೆ. ಪ್ರತಿಯೊಂದು ಸಂಸ್ಥೆಗೆ ಕೂಡ, ಪ್ರತಿಯೊಂದು ವ್ಯಾಪಾರಕ್ಕೆ ಕೂಡ ಅವ್ರದ್ದಾದಂಥ ಒಂದು ಟೈಟಲ್ ಇರ್ತದೆ, ಅಥವಾ ಅವ್ರದ್ದಾದಂಥ ಒಂದು ಗುರಿ ಇರುತ್ತದೆ. ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಬಿಸ್ನೆಸ್ನಲ್ಲಿ ఏ ರೀತಿಯಾಗಿ ನಾನು ನನ್ನ బిజినెస్ನಲ್ಲಿ మేలకి బరಬೇಕು, ఏ రీతిగా నా యొక్క బిజినెస్లో నిన్ను రాణించాలా అని ప్రతి ఒక్క సంస్థలకు వారి యొక్క వ్యాపారాల మీద వారి యొక్క క్యాప్షన్ లేక ఆ స్టేట్మెంట్, మిషన్ స్టేట్మెంట్ వారు చేసుకొని ఉంటారు. ఫర్ ఎగ్జాంపుల్ మీకు చెప్పాలంటే పెప్సీ కోలకు ఒక స్టేట్మెంట్ ఉంది, జో చాహే ఓ హో జాయ్. వాళ్ళ మిషన్ స్టేట్మెంట్ కదా. ప్రతి ఒక్కొక్క సంస్థకు కూడా ఒక్కొక్క విజన్ స్టేట్మెంట్ ఉంటుంది ప్రియమైన వారలారా. అదేవిధంగా అంబికా దర్బార్ అగరబత్తి వాళ్ళ యొక్క విజన్ స్టేట్మెంట్ ఏమి? భక్తునికి భగవంతునికి అనుసంధానమైనది అంబికా దర్బార్ అగరబత్తి కదా. భక్తునికి భగవంతునికి అనుసంధానమైనది అంబికా దర్బార్ అగరబత్తి. పాపికి యేసుకు అనుసంధానమైనది యేసయ్య కాంటాక్ట్. హల్లెలూయా. మన ఎల్షదాయి సభకి కూడా, సంఘానికి కూడా మనకొక మిషన్ స్టేట్మెంట్ ఉంది. ఏం చెప్పండి ఆ మిషన్ స్టేట్మెంటు? ನಗರದ ಪರಿವರ್ತನೆ. ಇದು ನಮ್ಮ ವಿಷನ್ ಸ್ಟೇಟ್ಮೆಂಟ್, ನಮ್ಮ ಎಲ್ಶದಾಯ್ ಮಿಷನ್ ಒಂದು ಸ್ಟೇಟ್ಮೆಂಟ್, ಮಿಷನ್ ಸ್ಟೇಟ್ಮೆಂಟ್. ಟ್ರಾನ್ಸ್ಫಾರ್ಮಿಂಗ್ ದ ಸಿಟಿ, ಇಂಪ್ಯಾಕ್ಟಿಂಗ್ ದ ನೇಷನ್ಸ್. ಅದೇ ರೀತಿಯಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಒಂದು ಸೇವಾ ಪರಿಚರ್ಯ ಕೂಡ, ಆತನಿಗೆ ಕೂಡ ಒಂದು ಸ್ಟೇಟ್ಮೆಂಟ್ ಇತ್ತು, ಒಂದು ವಿಷನ್. యేసయ్య ఆ సేవ ఈ లోకంలో చేస్తున్నటువంటి ఆ సేవకు, ఆ సేవ యొక్క పరిణామం, యేసయ్య ఒక మిషన్ స్టేట్మెంట్, ఒక గురి కలిగిన వాడై ఆ స్టేట్మెంట్ ద్వారా ఆయన ఈ లోకంలో సేవ చేస్తూ ఉన్నాడు. యేಸಯ್ಯ ఒక ಮಿಷನ್ ಸ್ಟೇಟ್ಮೆಂಟ್, ಯೇಸು ಕ್ರಿಸ್ತನ ಒಂದು ಮಿಷನ್ ಸ್ಟೇಟ್ಮೆಂಟ್ ಏನು ಎಂಬುದಾಗಿ ನಾವು ನೋಡುವುದಾದರೆ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17. ಈ ಒಂದು ಮಾತುಗಳು ಯೇಸು ಕ್ರಿಸ್ತನ ಒಂದು ಮಿಷನ್ ಸ್ಟೇಟ್ಮೆಂಟ್ ಆಗಿದೆ. ಏನದು ಪ್ರಿಯರೇ? ಓದ್ರಿ ಯಾರಾದರೂ. ಅಂದಿನಿಂದ ಯೇಸು, ಎಂದಿನಿಂದ ಅಂದರೆ ಯೇಸು ಕ್ರಿಸ್ತನು ಯಾವ ಸೇವಾ ಪರಿಚರ್ಯ ಪ್ರಾರಂಭಿಸಲು ಮಾಡಿದನೋ ಅಂದಿನಿಂದ, ಆ ಕಾಲದಿಂದ ಯೇಸು ಕ್ರಿಸ್ತನ ಒಂದು ಮಿಷನ್ ಸ್ಟೇಟ್ಮೆಂಟ್ ಏನಂದರೆ ಪ್ರಿಯರೇ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುತ್ತಾ ಪ್ರಾರಂಭಿಸಿದನು. ಯೇಸು ಕ್ರಿಸ್ತನ ಒಂದು ಮಿಷನ್ ಸ್ಟೇಟ್ಮೆಂಟ್ ಏನು ಪ್ರಿಯರೇ? ರಿಪೆಂಟ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ ಹ್ಯಾಸ್ ಅರೈವ್ಡ್. ರಿಪೆಂಟ್ ಅಂದರೆ ಪ್ರಿಯರೇ, ಇಂಗ್ಲಿಷ್ ಪದದಲ್ಲಿ ರಿಪೆಂಟ್ ಅಂದರೆ ತಿರುಗಿಕೊಳ್ಳುವುದು, ಪಶ್ಚಾತ್ತಾಪ ಪಡುವುದು. ಒಂದು ಮಾರ್ಗದಲ್ಲಿ ನೀನು ಹೋಗ್ತಾ ಇದೆಯಾ, ಒಂದು ದಾರಿದಲ್ಲಿ ನೀನು ಹೋಗ್ತಾ ಇದೆಯಾ, ಒಂದು ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಆಗ ನಿನಗೆ ಗೊತ್ತಾಗುತ್ತದೆ ನಾನು ಹೋಗುತ್ತಿರುವಂಥ ಮಾರ್ಗವು ಸರಿಯಿಲ್ಲ ಎಂಬುದಾಗಿ. ಆಗ ಏನು ಮಾಡ್ತೀರಿ ನೀವು? ಹೋಗುವಂಥ ಮಾರ್ಗ ಸರಿ ಇಲ್ಲದ ಸಮಯದಲ್ಲಿ ಏನು ಮಾಡ್ತೀರಿ? ನಾವು ಸರಿಯಾದ ಮಾರ್ಗಕ್ಕೆ ತಿರುಗಿಕೊಳ್ಳುತ್ತೇವೆ. ರಿಪೆಂಟ್ ಎಂಬ ಪದಕ್ಕೆ ಅದೇ ಪ್ರೇರೆ. ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ರಿಪೆಂಟ್, ಪಶ್ಚಾತ್ತಾಪ ಪಡಿರಿ. ಯಾಕೆ ಗೊತ್ತಾ? ನೀವು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ, ಆದರೆ ನಾನು ನಿಮ್ಮ ಮಧ್ಯಕ್ಕೆ ನನ್ನ ರಾಜ್ಯವನ್ನು, ದೇವರ ರಾಜ್ಯವನ್ನು, ಪರಲೋಕ ರಾಜ್ಯವನ್ನು ತಂದಿದ್ದೇನೆ. ಆದ ಕಾರಣ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವು ಮುಂದೆ ಹೋಗಬೇಡ್ರಿ, ಪಶ್ಚಾತ್ತಾಪ ಪಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಇದು ನನ್ನ ರಾಜ್ಯವಾಗಿದೆ ಎಂಬುದಾಗಿ ಯೇಸು ಹೇಳಿದನು ಪ್ರಿಯರೇ. ಯೇಸು ಕ್ರಿಸ್ತನ ಒಂದು ಮಿಷನ್ ಸ್ಟೇಟ್ಮೆಂಟ್ ಇದಾಗಿತ್ತು ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ
24ನೇ ಅಧ್ಯಾಯ 14 ವಚನ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಪರಲೋಕ ರಾಜ್ಯದ ಸುವಾರ್ತೆಯು, ಗಮನಿಸಿರಿ ಪ್ರಿಯರೇ, ಇದಲ್ಲದೆ ಪರಲೋಕ ರಾಜ್ಯದ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಪ್ರಿಯರೇ, ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ದಿಸ್ ಗಾಸ್ಪಲ್ ಆಫ್ ದ ಕಿಂಗ್ಡಮ್ ಶಾಲ್ ಬಿ ಪ್ರೀಚ್ಡ್ ಇನ್ ದ ಹೋಲ್ ವರ್ಲ್ಡ್ ಆಸ್ ಅ ಟೆಸ್ಟಿಮನಿ ಟು ಆಲ್ ದ ನೇಷನ್ಸ್ ಅಂಡ್ ದೆನ್ ಶಾಲ್ ದ ಎಂಡ್ ಕಮ್. ಇದಲ್ಲದೆ ಪರಲೋಕ ರಾಜ್ಯ ಸುವಾರ್ತೆ, ಇಂಗ್ಲಿಷ್ನಲ್ಲಿ ಸರಿಯಾಗಿ ಬರೆಯಲ್ಪಟ್ಟಿದೆ ದಿಸ್ ಗಾಸ್ಪಲ್. ಅಂದರೆ ಇದಲ್ಲದೆ ಅಂದರೆ ಬೇರೆ ಬೇರೆ ವಿಷಯಗಳು ಕೂಡ ಇದ್ದಾವೆ, ಬೇರೆ ಬೇರೆ ಸುವಾರ್ತೆಗಳು ಕೂಡ ಇದ್ದಾವೆ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಸುವಾರ್ತೆ ಯಾವತ್ತು ಪ್ರಪಂಚದಲ್ಲಿ ಎಲ್ಲ ಜನಾಂಗಗಳಿಗೆ ಸಾರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಯೇಸು ಸುವಾರ್ತೆಯನ್ನು ಸಾರಲು ಬಂದಿದ್ದಾನೋ 3.5 ವರ್ಷ ಕೂಡ ಆ ಸುವಾರ್ತೆಯನ್ನೇ ಸಾರುತ್ತಾ ಪರಲೋಕಕ್ಕೆ ಆರೋಹಣವಾಗಿ ಹೋಗಲಿಕ್ಕೆ ಮುಂಚೆ ಶಿಷ್ಯರನ್ನು ಕರೆದು ಹೇಳ್ತಾ ಇದ್ದಾನೆ, ದಿಸ್ ಗಾಸ್ಪಲ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯದ ಸುವಾರ್ತೆ. ಬಹಳ ಮಂದಿ ಈ ಲೋಕದಲ್ಲಿ ನಾವು ನೋಡುವಾಗ ಸಭೆಯಲ್ಲಿ ಸಭಾಪಾಲಕರಾಗಲಿ, ಸೇವಕರಾಗಲಿ, ಇವ್ಯಾಂಜಲಿಸ್ಟ್ಗಳಾಗಲಿ ಏನೇನೋ ವಿಷಯಗಳು ಬೋಧಿಸ್ತಾ ಇದ್ದಾರೆ. ಅವೆಲ್ಲ ಅವಶ್ಯಕತೆ ಇದೆ. ಆದರೆ ನಮ್ಮ ಸುವಾರ್ಥದ ಶೈಲಿ ಅದರ ಮೇಲೆ ಆಧಾರಗೊಂಡಿಲ್ಲ ಪ್ರಿಯರೇ. ನಮ್ಮ ಒಂದು ಸುವಾರ್ಥದ ಶೈಲಿ ಪ್ರಚಾರ ಯೇಸು ಕ್ರಿಸ್ತನು ಹೇಳಿದಂಥ ಪ್ರಚಾರ, ದಿಸ್ ಗಾಸ್ಪಲ್. ಗಾಸ್ಪಲ್ ಅದು ದೇವರ ರಾಜ್ಯದ ಸುವಾರ್ಥದ ಗಾಸ್ಪಲ್. ಈ ಸುವಾರ್ತೆ ಬೋಧಿಸ್ರಿ ಎಂಬುದಾಗಿ ಹೇಳಿದ. ಯೇಸು ಕ್ರಿಸ್ತನು ಹೇಳಿದಂಥ ಸುವಾರ್ತೆಯನ್ನು ಆತನ ಹೇಳಿದ ರೀತಿಯಲ್ಲಿ ನಾವು ಬೋಧಿಸುವುದಾದರೆ ಎಲ್ಲ ವಿಧಾನದಲ್ಲಿ ಕೂಡ ನಾವು ಯಶಸ್ವಿಯನ್ನು ನಾವು ನೋಡುತ್ತೇವೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು, ಯೇಸು ಸ್ವಾಮಿ ಏನು ಹೇಳಿದ ಶಿಷ್ಯರಿಗೆ, ದೇವರ ರಾಜ್ಯ ಸುವಾರ್ತೆಯನ್ನು ಹುಡುಕಿರಿ, ದೇವರ ರಾಜ್ಯ ಸುವಾರ್ತೆಯನ್ನು ಬೋಧಿಸಿರಿ. ಮತ್ತು ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ, ಯೇಸು ಕ್ರಿಸ್ತನು ಏನು ಬೋಧಿಸಿದನು ಪ್ರಿಯರೇ, ದೇವರ ರಾಜ್ಯ ಸುವಾರ್ತೆಯನ್ನು ಬೋಧಿಸಿದನು. ಆದ್ದರಿಂದ ಹೀಗಿರುವುದರಿಂದ ಈಗ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ, ದೇವರ ರಾಜ್ಯದಲ್ಲಿ ಏನಿದೆ ಅಂತ ಪ್ರಿಯರೇ, ದೇವರ ರಾಜ್ಯದಲ್ಲಿ ಬೈಬಲ್ ಸೇಸ್ ಸೀಕ್ ye ಫಸ್ಟ್. ಹೀಗಿರುವುದಂತ ಅಂದರೆ ಮೊಟ್ಟ ಮೊದಲನೇದಾಗಿ, ಸೀಕ್ ye ಫಸ್ಟ್ ಅಂದರೆ ಮೊಟ್ಟ ಮೊದಲನೇದಾಗಿ ದೇವರ ಮಕ್ಕಳಾದ ನಾವು ಏನನ್ನು ಹುಡುಕಬೇಕು ಪ್ರಿಯರೇ? 2 ವಿಷಯಗಳಲ್ಲಿ ಹೇಳಲ್ಪಟ್ಟಿದೆ, ದೇವರ ರಾಜ್ಯವು, ದೇವರ ನೀತಿಯು. ದೇವರ ರಾಜ್ಯವು, ದೇವರ ನೀತಿಯು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೀಕ್ ye ಫಸ್ಟ್ ಅಂದರೆ ಪ್ರಪ್ರಥಮವಾಗಿ, ಮೊದಲನೇದಾಗಿ. ಅದನ್ನು ಬಿಟ್ಟು ಬೇರೆದೇನಿಲ್ಲ. ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ನಾವು ಮಾಡುತ್ತಾ ಇದ್ದೇವೆ ಅಂದರೆ ಇದರ ಹಿಂಬಲೆ, ಅದರ ಹಿಂದೆ ಇದನ್ನು ನಾವು ಬೇಡುವಂಥ, ನಾವು ಮಾಡುವಂಥ ವಿಷಯಗಳಿರಬೇಕು. ಫಸ್ಟ್ ಸೀಕ್ ye ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್. ಇವು ನಾವು ಎರಡನ್ನೂ ಹುಡುಕುವಾಗ ಏನಾಗುತ್ತದೆ ಪ್ರಿಯರೇ ನೋಡಿ, ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅದೆಲ್ಲವೂ ನಿಮಗೆ ದೊರಕುವುದು. ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಯಾವೆಲ್ಲವೂ ಪ್ರಿಯರೇ? ಯೇಸು ಸ್ವಾಮಿಯ ರಾಜ್ಯವನ್ನು ನಾವು ಹುಡುಕುವಾಗ, ಯೇಸು ಕ್ರಿಸ್ತನ ನೀತಿಯನ್ನು ನಾವು ಹುಡುಕಾಗ ಏನೇನೆಲ್ಲ ನಮಗೆ ಸಿಗುತ್ತದೆ. ಕೆಳಗೆ ನಾವು ನೋಡಿಕೊಳ್ಳೋಣ. 31-32 ವಚನ ನೋಡಿ. ಹೀಗಿರುವುದರಿಂದ
ಇಲ್ಲಿ ಕೂಡ 33ನೇ ವಚನದಲ್ಲಿ ಹೀಗಿರುವುದರಿಂದ, ಹೇಗಿರುವುದರಿಂದ 31 ವಚನ, ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ನಾನು ಹೇಳ್ತಾ ಇದ್ದೇನೆ, ಪೌಲನ್ ಹೇಳ್ತಾ ಇದ್ದಾನೆ, ಶಿಷ್ಯರು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೀವಿ? ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀವಿ. ಯಾರ ಮಾತು ಕೇಳಬೇಕು? ಯಾರಿಗಾಗಿ ತವಕ ಪಡಬೇಕು? ಯಾರಿಗಾಗಿ ಜೀವಿಸಬೇಕು? ಈಗ ಈ ಮಾತುಗಳನ್ನು ಯಾರು ಹೇಳ್ತಾ ಇದ್ದಾರೆ? ನಿಮ್ಮಿಂದ ಪ್ರಕ್ರಿಯೆ ಬೇಕು, ಉತ್ತರ ಬೇಕೆಂಬುದಾಗಿ ನಾನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆಗ್ತಾ ಇದ್ದೀನಿ. ಆಗ ಇಲ್ಲಿ ಸೇರ್ತತೆ, ಇಲ್ಲಿದ್ರೆ ಇಲ್ಲೇ ಹೊಡ್ತತೆ, ಇಲ್ಲಿದ್ರೆ ನಾನು ಈ ಪ್ರಸಂಗ ಆಗಿದ ನಂತರ ಅಣ್ಣ ఏం చెప్తివా గుద్ది గుద్ది చెప్తే ఈడే ఉంటుంది, వేస్ట్. అది ఇక్కడి నుంచి ఇడికి రావాలా, ఈడికి వస్తే అది అక్కడ ఉంటుంది. ಅದಕ್ಕೆ ಮತ್ತೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೀಗಿದ್ದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಯಾಕೆ ಚಿಂತೆ ಮಾಡಬೇಡಿರಿ? 32ನೇ ವಚನ, ಇದೆಲ್ಲವೂ ಬರದಾಗಿ ಯಾರು ತವಕ ಪಡ್ತಾರ್ರಿ? ಯಾವುದಕ್ಕಾಗಿ ತವಕ ಪಡ್ತಾರೆ? ಮನೆ 3 ಇವು ಲೋಕದ ಜನರು ಹುಡುಕುತ್ತಾರೆ, ನಾವು ಹುಡುಕಬಾರ್ದು. ಇವು ಬೇಕು ನಮಗೆ, ಇವು ಬೇಕೇ ಬೇಕು. ಇದು ಇಲ್ಲದೆ ನಾವು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇವನ್ನು ಹುಡುಕುವುದು ನಾವಲ್ಲ. ಯಾರು ಹುಡುಕ್ತಾರೆ ನೋಡ್ರಿ? ಇವುಗಳೆಲ್ಲವಕ್ಕಾಗಿ ಯಾರು ತವಕ ಪಡ್ತಾರಂತೆ? ಈಗ ನನ್ನ ಪ್ರಶ್ನೆ, ನೀವು ಜ್ಞಾನಿಗಳ ಅಜ್ಞಾನಿಗಳ? ಜ್ಞಾನಿಗಳಾದರೆ ಇದೆಲ್ಲ ನಿಮಗೆ ಬೇಕೆಂಬುದಾಗಿ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಷ್ಟೇ. ಪರಲೋಕದಲ್ಲಿರುವ ನಿಮ್ಮ ಕರ್ತನಿಗೆ, ನಿನ್ನ ಪ್ರಭುಗೆ ಗೊತ್ತಿಲ್ಲವೋ? ಆತನಿಗೆ ಗೊತ್ತು. ಆದ ಕಾರಣ ನೀನು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕುವಾಗ ಇವು ನಮಗೆ ಸೇರಿಸಲ್ಪಡುತ್ತದೆ. Seek ye first the kingdom of God and his righteousness, and all these things shall be given ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. added unto you. give ಅಂದರೆ, ಆಡ್ ಅಂದರೆ ಸೇರ್ತಾ ಇರ್ತವೆ. ನೀನೇನು ಕೊಡೋದಿಲ್ಲ, ನಾನೇನು ತಗೊಂಬೋದಿಲ್ಲ, ಸೇರ್ತಾ ಇರ್ತವೆ. ಯಾರು ಕೊಟ್ಟರೆ ಸೇರ್ತಾ ಇರ್ತವೆ. ಭಗವಂತ ದೇವರು ಕೊಟ್ಟರೆ ಸೇರ್ತಾ ಇರ್ತವೆ. ಅವು ನಮಗೆ ಕೊಡಲ್ಪಡುವುದಿಲ್ಲ, ಅವು ನಮಗೆ ಸೇರಿಸಲ್ಪಡುತ್ತದೆ. ಮತ್ತೊಂದು ವಾಕ್ಯ ಹೇಳ್ತೇನೆ ಪ್ರಿಯರೇ. ಪೌಲನು ಪೌಲರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ. ಸಹೋದರರೇ, No. Romans 14:17. Romans 14:17. ಯಾಕಂದರೆ ನಾನು ಸಬ್ಜೆಕ್ಟ್ ಬಿಟ್ಟು ಹೊರಗೆ ಬರ್ತಾ ಇಲ್ಲ ಪ್ರಿಯರೇ. ಯಾಕಂದರೆ ತಿನ್ನುವುದು ಕುಡಿಯುವುದು, ಅರ್ಥ ಆಗ್ತಾ ಇದೆ ಪ್ರಿಯರೇ? ಯಾಕೆ ದೇವರ ರಾಜ್ಯವನ್ನು ನಾವು ಹುಡುಕಬೇಕು? ದೇವರ ರಾಜ್ಯ ಅಂದರೆ ತಿನ್ನುವುದು ಕುಡಿಯುವುದು ಅಲ್ಲ. ಇದು ತಿನ್ನುವುದು ಕುಡಿಯುವುದು ಅಲ್ಲ ಅಂದರೆ ಮತ್ತೆ ಏನು? ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದಾಗುವ ಆನಂದವೇ ಆಗಿದೆ. ಹಲ್ಲೆಲೂಯ. ಆದ ಕಾರಣ ಪ್ರಿಯರೇ, ದೇವರ ರಾಜ್ಯ ಬಂದರೆ ತಿನ್ನುವುದು ಕುಡಿಯುವುದು ಅಲ್ಲ. ದೇವರ ರಾಜ್ಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ ಎಂಬ. ಆತನ ರಾಜ್ಯವು ಎಂಬ ಅಂಶ ಭಾರಿ ದೊಡ್ಡ ಸಬ್ಜೆಕ್ಟ್. 1 ತಿಂಗಳು ನಾನು ಅದನ್ನು ಟೀಚ್ ಮಾಡಬಲ್ಲೆ. ಅದಕ್ಕೆ ನಾನು 3-4 ತಿಂಗಳಿಂದ ಅದನ್ನು ನಾನು ಇನ್ನೂ ಧ್ಯಾನ ಮಾಡ್ತಾ ಇದ್ದೀನಿ. ನಾನು ಫುಲ್ಲು ಅದನ್ನು ಕಲಿತಾಗ ಟೀಚ್ ಮಾಡಲಿಕ್ಕೆ ನಾನು ಸಂಸಿದ್ಧನಾಗ್ತೇನೆ. ಆದರೆ ಆ 1ನೇ ವಿಧಾನ ಬಿಟ್ಟು ನಾನು 2ನೇ ವಿಷಯವನ್ನು ನಾನು ಮಾತನಾಡಲು ನಾನು ಇಷ್ಟಪಡ್ತಾ ಇದ್ದೇನೆ. ಆತನ
ನೀತಿ. ದೇವರ ರಾಜ್ಯದಲ್ಲಿ ಪ್ರಿಯರೇ ಅರಸನು ಯಾರು? ದೇವರ ರಾಜ್ಯದಲ್ಲಿ ಯಾರು ಪ್ರಿಯರೇ ಅರಸನು? ಯೇಸು ಕ್ರಿಸ್ತನು. ದೇವರ ರಾಜ್ಯದಲ್ಲಿ ಯೇಸು ಕ್ರಿಸ್ತನು ಅರಸನಾಗಿ ಇದ್ದಾಗ ನಾವು ಕೂಡ ಆತನ ಮಕ್ಕಳಾದಂಥ ನಾವು ಅರಸನ ಮಕ್ಕಳಾಗಿದ್ದೇವೆ. he is king, we are king of the kings. ಅರ್ಥ ಆಗ್ತಾ ಆಯ್ತಾ? ಯೇಸು ಕ್ರಿಸ್ತನು ಅರಸನಾಗಿದ್ದರೆ ನಾವು ಅರಸನಾಗಿದ್ದೇವೆ. ಆ ದೊಡ್ಡ ಅರಸನ ಮಕ್ಕಳಾದ ನಾವು ಕೂಡ ಅರಸನ ಕಿಂಗ್ಸೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಆದ ಕಾರಣ ನಮ್ಮ ಅರಸನಿಗೆ ಎಲ್ಲ ಅಧಿಕಾರ ಉಂಟು. ಆತನ ಅಧಿಕಾರವನ್ನು ತಡೆಯಲಿಕ್ಕೆ ಯಾವನಿಗೂ ಕೂಡ ಸಾಧ್ಯ ಇಲ್ಲ. ಲೋಕದ ಶಕ್ತಿಗಳು, ಪರಲೋಕದ ಶಕ್ತಿಗಳು, ಪಾತಾಳದ ಶಕ್ತಿಗಳು ಕೂಡ ದೇವರ ಅಧಿಕಾರವನ್ನು, ದೇವರ ಶಕ್ತಿಯನ್ನು ನಿಲ್ಲಿಸಲಿಕ್ಕೆ ಎಂಥ ಅವರು ಪ್ರಯತ್ನ ಪಡಿದರೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಈ ಒಂದು ಅರಸನ ಅಧಿಕಾರದಲ್ಲಿ ನಾವು ಬರಬೇಕು ಪ್ರಿಯರೇ. ಆತನ ರಾಜ್ಯದಲ್ಲಿ ಸೇರಿದಾಗ ಆತನ ಆಡಳಿತ ಕೆಳಗೆ ನಾವು ಬರುತ್ತೇವೆ. ಆತನ ರಾಜ್ಯದಲ್ಲಿ ನಾವು ಹೊಕ್ಕಿದಾಗ ಆತನ ಕೃಪೆ ಕೆಳಗೆ ನಾವು ಬರುತ್ತೇವೆ. ಆತನ ಅಧಿಕಾರದಲ್ಲಿ, ಆತನ ರಾಜ್ಯದಲ್ಲಿ ನಾವು ಒಕ್ಕಿದಾಗ ಆತನ ಶಕ್ತಿಗೆ ಕೆಳಗೆ ಬರುತ್ತೇವೆ. ಹಲ್ಲೆಲೂಯ. ನಮ್ಮ ದೇವರು ಕಾರ್ಯ ಮಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ಕೊಡುವ ದೇವರಾಗಿದ್ದಾನೆ. ನಮ್ಮ ದೇವರು ಅಧಿಕಾರವನ್ನು ಉಳ್ಳ ದೇವರಾಗಿದ್ದಾನೆ. ಈ ಅಧಿಕಾರವನ್ನು ನಾವು ಸ್ವಂತಪಡಿಸಿಕೊಳ್ಳಬೇಕಾದರೆ ಎಲ್ಲಿಗೆ ನಾವು ಸೇರತಕ್ಕದ್ದು? ಆತನ ರಾಜ್ಯದಲ್ಲಿ. ಆತನ ರಾಜ್ಯದಲ್ಲಿ ಬಂದಾಗ ಯಾರು ಆಡಳಿತ ಕೆಳಗೆ ಬರುತ್ತೇವೆ ಪ್ರಿಯರೇ? ಯೇಸುವಿನ ಆಡಳಿತ ಕೆಳಗೆ ಬರುತ್ತೇವೆ. ಈಗ ಮತ್ತೊಂದು ಪ್ರಶ್ನೆ. ರೈಚಸ್ನೆಸ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ನಾವು ಕರೆಯುತ್ತೇವೆ. ಕನ್ನಡದಲ್ಲಿ ಕೂಡ ತೆಲುಗುದಲ್ಲಿ ಕೂಡ ಒಂದೇ ಪದ, ನೀತಿ. ಆತನ ರಾಜ್ಯವನ್ನು ಹುಡುಕಿರಿ, ಆತನ ನೀತಿಯನ್ನು ಹುಡುಕಿರಿ. ವಾಕ್ಯದಲ್ಲಿ ನಾವು ನೋಡುವಾಗ ವಿ ಶುಡ್ ಸೀಕ್ ಹಿಸ್ ಕಿಂಗ್ಡಮ್ ಅಂಡ್ ಹಿಸ್ ರೈಚಸ್, ಆತನ ನೀತಿಯನ್ನು ಹುಡುಕಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕೆ ನಾವು ಆತನ ನೀತಿಯನ್ನು ಹುಡುಕಬೇಕು ಪ್ರಿಯರೇ? ಯಾಕೆ ಯೇಸು ಕ್ರಿಸ್ತನ ನೀತಿಯನ್ನೇ ಹುಡುಕಬೇಕು ನಾವು? ಹೇಳಿ, ನಮ್ಮ ನೀತಿ ಏನಾಗಿದೆ? ನಮಗೆ ನೀತಿ ಇದೆಯಲ್ಲ? ನೀತಿ ಇಲ್ಲವ ನಮಗೆ? ಈ ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯ ಜಾತಿಗೆ ನೀತಿ ಇಲ್ಲವೋ? ನೀತಿ ಇಲ್ಲದೆ ಇದೆ. ಆದರೆ ನಮ್ಮ ನೀತಿ ಏನಾಗಿದೆ? ಏನಾಗಿದೆ? ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನೀವು ಹೇಳಿ ಉತ್ತರ ಏನಿದೆ? ಕಿಚನ್ನಲ್ಲಿ ಏನಿರ್ತೈತೆ ಪ್ರಿಯರೇ? ಅಡುಗೆ ಮಾಡಲಿಕ್ಕೆ ಡೇಕ್ಷಿಗಳಿಗೆ, ಬೋಗಾಣಿಗೆಗೆ ಹೀಟ್ ಆದಾಗ ಏನೇನು ಬಳಸ್ತೇವೆ ನಾವು? ದೊಡ್ಡ ದೊಡ್ಡ ಮನೆಗಳಾದರೆ ಇಂಗ್ಲೀಷ್ನಲ್ಲಿ ಅವೆಲ್ಲ ಬಂದವಲ್ಲ, ಕ್ಲಿಪ್ಪರ್ಸು, ಕಟ್ಟರ್ಸ್ ಎಲ್ಲ ಬಂದಿರ್ತೇವೆ. ಅದನ್ನ ಇಟ್ಕೊಂಡು ನಾವು ಈಸಿಯಾಗಿ ಕೆಲಸ ಮಾಡ್ತೇವೆ. ಇತ್ತೀಚೆಗೆ ಬಂದಂಥ ಇವು మురికి గుడ్డ. మన నీతి ఎట్లుందంట దేవుని దృష్టికి? మళ్ళీ ఈ మురికి గుడ్డ దృష్టితో నువ్వు ఎట్లాపా దేవుని వెంబడిస్తావు? ఎట్లా దేవుని రాజ్యంలోనికి పోతావు? అందుకే దేవుడు అంటున్నాడు, ఎప్పుడైతే నువ్వు నా ರಾಜ್ಯಂలోనికి ವಸ್ತಾವೋ, ಹೇಗಾದರೆ ನೀನು ನನ್ನ ರಾಜ್ಯದಲ್ಲಿ ಬರ್ತೀಯೋ ಆಗ ನನ್ನ ನೀತಿಯನ್ನು ನಿನಗೆ ಕೊಡುತ್ತೇನೆ. ಆತನ ಕೆಳಗೆ ಬಂದವರಿಗೆ ಆತನ ನೀತಿ ಕೊಡುತ್ತಾನೆ. ಯಾರಾದರೂ ಯೇಸು ಸ್ವಾಮಿನ ಅಂಗೀಕರಿಸಿಕೊಳ್ಳುತ್ತಾರೋ ಅವರ ಪಾಪಗಳು ಕ್ಷಮಿಸಲ್ಪಡ್ತವೆ, ಅವರು ಪರಿಶುದ್ಧರಾಗಿ ಎಣಿಸಲ್ಪಡುತ್ತಾರೆ. ಕರ್ತನ ನೀತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಯಾಕಂದರೆ ನಮ್ಮ ನೀತಿ ಕೆಲಸಕ್ಕೆ ಬರುವುದಿಲ್ಲ. ನಮ್ಮ నీతి మన యొక్క నీతి మురికి గుడ్డల లాంటిది. ఎప్పుడైతే యేసు క్రీస్తుకి క్రిందికి వస్తామో ఆయన నీతిని మనము పొందుకుంటాము. అప్పుడు ఆయన నిన్ను తన దృష్టిలో నూతన సృష్టిగా, నీతి గలవాడుగా, రైచస్ పర్సన్గా మన దేవుడు నన్ను చూస్తాడు. ಆದುಕೋಣ ಪ್ರಿಯರೇ, ಆತನ ನೀತಿಯನ್ನು ನಾವು ಹುಡುಕಬೇಕು. ಇಂಗ್ಲಿಷ್ನಲ್ಲಿ ರೈಚಸ್ನೆಸ್ ಮೀನ್ಸ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ದೇವರ ದೃಷ್ಟಿಯಲ್ಲಿ ಸರಿಯಾಗಿ ನಿಂತುಕೊಳ್ಳುವುದು ನೀತಿ ಎಂಬುದಾಗಿ. ಬರ್ಸ್ಕೊಳ್ಳಿ, ನೀವು ಯಾರನ್ನ ನೋಟ್ಸ್ ಬರ್ದುಕೊಳ್ತಾ ಇದ್ರೆ ಬರ್ಕೊಳ್ರಿ. ರೈಚಸ್ನೆಸ್ ಮೀನ್ಸ್ ರೈಟ್ ಸ್ಟ್ಯಾಂಡಿಂಗ್. ಕರ್ತನ ಸನ್ನಿಧಾನದಲ್ಲಿ
ರೈಟ್ ಸ್ಟ್ಯಾಂಡಿಂಗ್. ನ್ಯಾಯಾಲಯದಲ್ಲಿ ನಾವು ನೋಡುವಾಗ ನ್ಯಾಯಾಧೀಶರು ಮೇಲೆ ಕೂತಿರ್ತಾರೆ, ಕೆಳಗೆಲ್ಲ ವಕೀಲ್ಸ್ ಕೂತಿರ್ತಾರೆ, ಹಿಂದೆ ಕೆಂದು ಮುಂದೆ ನಾಗರಿಕರು ಕೂತಿರ್ತಾರೆ. ನಾನು ಮೊನ್ನೆ ದಿವಸ ಕೆಲಸದ ಮೇಲೆ ಒಂದು ಕೋರ್ಟ್ಗೆ ಹೋಗಿದೆ. ಎಂಥ ದೊಡ್ಡ ಲಾಯರ್ ಆಗಲಿ ಆ ಆವರಣದಲ್ಲಿ ಆ ಡೋರ್ನಲ್ಲಿ ಎಂಟ್ರ್ ಮಾಡಿದ್ಕೊಳ್ಳೆ ಹಿಂಗೆ ನಮಸ್ಕಾರ ಮಾಡಿ ಅಲ್ಲಿ ಹೋಗಿ ಅವ್ರ ಸೀಟ್ನಲ್ಲಿ ಕೂತ್ಕೊಳ್ಳಿಕ್ಕೆ ಮುಂದೆ ಜಡ್ಜ್ ಇರ್ತಾರೆ, ಹಿಂಗೆ ತೋರಿಸಿ ಅವ್ರಿಗೆ ತಲೆ ಬಾಗಿ ನಮಸ್ಕಾರ ಮಾಡಿ ಕೂತ್ಕೊತಾರೆ. ಪದ್ಧತಿ ಅದು. ದೇವರ ಸನ್ನಿಧಾನದಲ್ಲಿ ನಾವು ಬರುವಾಗ ನಮ್ಮ ಒಂದು ಸ್ಥಾನ ಸರಿಯಾಗಿ ಇರುವುದೇ ನೀತಿ. ಹಲ್ಲೆಲೂಯಾ. ರೈಚಸ್ನೆಸ್ ಮೀನ್ಸ್ ರಿಲೇಶನ್ಶಿಪ್ ವಿತ್ ಗಾಡ್. ನೀತಿ ಎಂಬುದಾಗಿ ಹೇಳುವುದಾದರೆ ದೇವರ ಒಟ್ಟಿಗೆ ಇಟ್ಟುಕೊಳ್ಳುವಂಥ ಸರಿಯಾದ ಸಂಬಂಧವನ್ನು ನಾವು ಏನಂತ ಕರೆಯಬಹುದು ಪ್ರಿಯರೇ? ನೀತಿ ಎಂಬುದಾಗಿ ಕರೆಯಲ್ಪಡುತ್ತಾ ಇದೆ. ರೈಚಸ್ನೆಸ್ ಮೀನ್ಸ್ ರೈಟ್ ಅಲೈನ್ಮೆಂಟ್ ವಿತ್ ಗಾಡ್. ದೇವರ ಸನ್ನಿಧಾನದಲ್ಲಿ ದೇವರೊಟ್ಟಿಗೆ ನಮ್ಮನ್ನು ನಾವು ಸರಿಯಾಗಿ ಜೋಡಣಿಕೆ ಮಾಡಿಕೊಳ್ಳುವುದೇ ನೀತಿ. ಈ ಸರಿಯಾಗಿ ಜೋಡಣೆ ಎಂಬುದಾಗಿ ನಾವು ನೋಡುವಾಗ ರೇಡಿಯೋ ಆಗಲಿ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ, ವಿಷಯವನ್ನು ಸರಿಯಾಗಿ ನಾವು ನೋಡ್ಕೊಳ್ಳಿ, ವಸ್ತುಗಳಾಗಲಿ ಸರಿಯಾದ ಜೋಡಣಿಕೆ ಇಲ್ಲದ ಪಕ್ಷದಲ್ಲಿ ಅದು ಏನೂ ಕೆಲಸಕ್ಕೆ ಬಾರದು. ಒಂದು ನೀತಿಗೆ ಒಂದು ನಿಯಮಗಳಿದ್ದಾವೆ. ಪ್ರತಿಯೊಂದು ವಿಷಯಕ್ಕೆ, ಪ್ರತಿಯೊಂದು ಕೆಲಸಕ್ಕೆ ಒಂದು ನಿಯಮಗಳಿದ್ದಾವೆ. ಆ ನಿಯಮಾನುಸಾರವಾಗಿ ನಾವು ಮಾಡಿದರೆ ಎಲ್ಲವೂ ಸರಿಯಾದ ವಿಧಾನದಲ್ಲಿ ಕೆಲಸ ಮಾಡ್ತದೆ. ನಿಯಮ ತಪ್ಪಿದರೆ ಕೆಲಸ ಆಗೋದಿಲ್ಲ. ರೈಚಸ್ನೆಸ್ ಅಂದರೆ ದೇವರೊಟ್ಟಿಗೆ ನೀನು ನಾನು ಇಟ್ಟುಕೊಳ್ಳುವಂಥ ಸರಿಯಾದ ಸಂಬಂಧವೇ ನೀತಿ. ನೋಡಿ, ನಾವು ಈಗೆಲ್ಲ ನಾವು ಹೋಗ್ತಾ ಇದ್ದೇವೆ, ರೋಡ್ನಲ್ಲಿ ಹೋಗ್ತಾ ಇರ್ತೇವೆ, ಟ್ರಾಫಿಕ್ ಸಿಗ್ನಲ್ ಬರುತ್ತೆ. ಟ್ರಾಫಿಕ್ ಸಿಗ್ನಲ್ ಬಂದ ಕೂಡಲೇ ನಾವೇನು ಮಾಡ್ತೇವೆ? ಯಾಕೆ ಆ ವೆಹಿಕಲ್ನೆಲ್ಲ ಹೋಗ್ತಾರೆ, ನೀನು ನೋಡ್ತಿರೋ ಆಗಲೇ ಮುಂದ್ಗಡೆ ರೆಡ್ ಲೈಟ್ ಬಂದುಬಿಡುತ್ತೆ. ರೆಡ್ ಲೈಟ್ ಬಂದ ಕೂಡಲೇ ಏನು ಮಾಡ್ತೀವಿ ನಾವು? ಹೋಗ್ತೀರಾ? తీయప్ప అది అట్లే వస్తుంది 30 సెకండ్లు ఉండాలా, సందులో దొరుకుని పోదాంలే ಅಂತೀಯ. ಆ ಕಡೆ ದಡಿಗೆ ಹೋಗ್ಬೇಕು, ನೀನು ಆ ರೋಡ್ಗೆ ಹೋಗ್ಬೇಕು, ಆ ಪಾಯಿಂಟ್ಗೆ ಸೇರಬೇಕು, ರೆಡ್ ಲೈಟ್ ಬಂದಿದೆ, ಏನು ಮಾಡ್ತಿ? ವೆಯ್ಟ್ ಮಾಡ್ತಿ. ಯಾಕೆ? ಅದು ಗ್ರೀನ್ ಬರಬೇಕೆಂಬುದಾಗಿ. ಗ್ರೀನ್ ಬರಲಿಕ್ಕೆ ಮುಂಚೆನೇ ನೀವು ಓಡಿದ್ರೆ ಎಲ್ಲಿ ಹೋಗಿ ಬೀಳ್ತೀಯ? ಪೊಲೀಸ್ ನೋಡ್ತಾನೆ, ಪೊಲೀಸ್ ಹಿಡ್ಕೊತಾನೆ, ಫೈನ್ ಹಾಕ್ತಾನೆ. ಹಿಡ್ಕೊಳ್ಳೋದು ಯಾಕೆ? ఫైన్ ಹಾಕ್ಸ್ಕೊಂಬೋದು ಯಾಕೆ? వద్దులేనా, ఏదో అయిపోయింది సార్, 100 రూపాయలు తీసుకోండి సార్, ఇడిచేయండి సార్, 100 రూపాయలు తీసుకోండి సార్, ఇడిచేయండి సార్. వాడు ఉండేదే అందుకు, అయితే దేవుడు ఉండేది అందుకు లేదు. దేవుని దగ్గర ఈ ఆటలు పనికిరావు. దేవునికి నువ్వు లంచం ఇచ్చి ఎస్కేప్ అయిపోతావా? 4 గోడల మధ్యలో ఎవరు చూడలే అని చేస్తూ ఉంటావు కదా, ఎస్కేప్ అయిపోతావా? రహస్య స్థానములో జరిగేది ಕೂಡ కొండల మీద ಪ್ರಚುರಿಂచబడతాయి. ರಹಸ್ಯ ಸ್ಥಳದಲ್ಲಿ ಮಾಡುವುದೆಲ್ಲವನ್ನೂ ಕೂಡ ಗುಡ್ಡದ ಮೇಲೆ ಅದು ಪ್ರಕಟಿಸಲಾಗುತ್ತದೆ ಪ್ರಿಯರೇ. ಆದ ಕಾರಣ ದೇವರ ನೀತಿ, ದೇವರ ನ್ಯಾಯವನ್ನು ನಾನು ಉಲ್ಲಂಘಿಸಿದರೆ ಅದೇ ಅನೀತಿಯಾಗುತ್ತದೆ. ಈಗ ಒಂದು ಪ್ರಶ್ನೆ ಹೇಳ್ತೀರಿ, ಅಣ್ಣ ನೀನು ಬೋಧನೆ ಮಾಡ್ತಾ ಇದ್ದೀ, ಭಾರಿ ಹಾರ್ಡ್ ಸ್ಟಫ್ ಅನ್ನೋ ಇದು ಕೇಳಲಿಕ್ಕೇನೋ ಸರಿಯಾಗಿರ್ತತೆ, ಆಚಾರದಲ್ಲಿ ಇಡಲಿಕ್ಕೆ ಕಷ್ಟನ, ಏನನ್ನ ಒಂದೇ ಸಲ ಇಂಥ ಮಾತುಗಳು ಮಾತಾಡ್ತಾ ಇದ್ದೀರಿ, ಇಂಥ ವಾಕ್ಯ ಅದು ಹೇಳ್ತತೆ. ನೀನಾದರೂ ನಾನಾದರೂ ಕೂಡ పాలించಬೇಕಾದಂಥ దేవర వాక్య. ఆద కారణ అని ఎట్లనా సాధ్యమనా? పాపం లేకుండా జీవించేది ఎట్లనా సాధ్యమా? ఎక్కడన్నా ఏదో ఒకలాగా మనం పాపం చేస్తూనే ఉంటాం కదా. ಪಾಪದಲ್ಲಿ ಬೀಳುವುದು ಬೇರೆ, ಪಾಪದಲ್ಲಿ ಜೀವಿಸುವುದು ಬೇರೆ ಪ್ರಿಯರೇ. ವಿಶ್ವಾಸಿ ಒಂದೊಂದು ಸಮಯದಲ್ಲಿ ಪಾಪದಲ್ಲಿ ಬೀಳುತ್ತಾನೆ, ಆದರೆ ಅವನು ಪಾಪದಲ್ಲಿ ಜೀವಿಸುವುದಿಲ್ಲ. ಅವಿಶ್ವಾಸಿಗಳಿಗೆ ವಿಶ್ವಾಸಿಗಳಿಗೆ ವ್ಯತ್ಯಾಸ ಇದೆ ಪ್ರಿಯರೇ. ಅವಿಶ್ವಾಸಿಗಳು ಪಾಪದಲ್ಲಿ ಜೀವಿಸುತ್ತಾ ಇದ್ದಾರೆ, ವಿಶ್ವಾಸಿಗಳಾದ ನಾವು ಪಾಪದಲ್ಲಿ ಜೀವಿಸುತ್ತಾ ಇಲ್ಲ. ಒಂದೊಂದು ಸಮಯ ಸಂದರ್ಭದಲ್ಲಿ ಗೊತ್ತಾಗಿಯೋ ಗೊತ್ತಿಲ್ಲದ ಹಾಗೆಯೋ
ಒಂದು ಪ್ರೆಷರ್ ಹಿಂದನೋ ಏನೋ ಒಂದಾಗಿ ನಾವು ಪಾಪದಲ್ಲಿ ಬಿದ್ದು ಬಿಡ್ತೇವೆ. ಪಾಪದಲ್ಲಿ ಬಿದ್ದಾಗ ಏನು ಆಗ್ತದೆ, ಯಾವಾಗ ಮೇಲೆ ಬರಬೇಕು, ಯಾವಾಗ ಕ್ಷಮಾಪಣೆ ಹೊಂದಿಕೊಳ್ಳಬೇಕು ಎಂಬ ಒಂದು ಈ ಮನೋಭಾವ ಕಾಡಿಸ್ತಾ ಇರ್ತದೆ ನಮ್ಮನ್ನು. ಹೌದಂತೀರಾ ಇಲ್ಲಂತೀರಾ ಪ್ರೇರೆ? ಅದು ವಿಶ್ವಾಸಕ್ಕೆ ಅವಿಶ್ವಾಸಕ್ಕೆ ಆದಂಥ ವ್ಯತ್ಯಾಸ. ಆದ ಕಾರಣ ದೇವರ ವಾಕ್ಯದಲ್ಲಿ ಪೇತ್ರನು ಹೇಳ್ತಾರೆ, ಮೊದಲನೇ ಪೇತರು 1ನೇ ಅಧ್ಯಾಯ 9ನೇ ವಚನ. ಮೊದಲನೇ 1 ಜಾನ್ ಮೊದಲನೇ ಯೋಹಾನು, ಕ್ಷಮಿಸಿ, 1ನೇ ಯೋಹಾನು 1ನೇ ಅಧ್ಯಾಯ 9ನೇ ವಚನ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರಿಕೆ ಮಾಡಿದರೆ, ಮೊಟ್ಟ ಮೊದಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ ನಮ್ಮ ದೇವರು ನಂಬಿಕಸ್ಥನು. 2ನೇ ವಿಷಯ, ನೀತಿವಂತನು. ಅದಕ್ಕೋಸ್ಕರ ನಮ್ಮ ದೇವರು ನೀತಿವಂತನು ಆಗಿರುವುದರಿಂದ ಕಾರಣದಿಂದಲೇ ಆತನ ನೀತಿಯನ್ನು ಹುಡುಕಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನು ನಂಬಿಕಸ್ಥನು, ನೀತಿವಂತನು ಆಗಿದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧನಾಗಿ ಮಾಡುವನು. ಅಂದರೆ ನೀತಿವಂತರಾಗಿ ಮಾಡುವನು. ಈಗ గుర్తాಗಿದೆ నా కష్టమన పాపములో పడకకుండా ఉంటే ఎట్లా ఒక్కొక్క తూరి పడితే 1 John 1:9 రెమెడీ ఇదే కదా. కరోనా టైంలో రెమెడీస్ వేర్, పాపికి ఇది ఔషధం. విశ్వాసి పాపములో పడితే అవిశ్వాసికి ఇది లెక్క పనికిరాదు. ఇది యేసుస్వాములు వచ్చినప్పుడు నువ్వు పాపము చేసినప్పుడు 1 John 1:9 వేస్తే ఆయన నమ్మకస్తుడు, ఆయన నీతిమంతుడు గనుక నీ పాపాలన్నిటినీ క్షమించి ఏం చేస్తాడంటే ఆయన నిన్ను నీతిమంతునిగా చేస్తాడు. హల్లెలూయా. ಯೇಸುಕ್ರಿಸ್ತು ನೀತಿಮಂತುಡುಗ ಉನ್ನಾಡು ಗನಕ ಯೇಸುಕ್ರಿಸ್ತನು ನೀತಿಮಂತನಾಗಿದ್ದ ಕಾರಣದಿಂದ ಆತನು ಮಾಡಿದವನ್ನೆಲ್ಲವೂ ಸಫಲವಾಗುವನು. ಎಲ್ಲ ವಿಷಯದಲ್ಲಿ ಯೇಸುಕ್ರಿಸ್ತನು ಜಯಭರಿತವಾದ ಜೀವನವನ್ನು ಜೀವಿಸ್ತಾನೆ. ಮಾಡಿದ್ದೆಲ್ಲ ಕಾರ್ಯ ನೆರವೇರುತ್ತೆ ಪ್ರಿಯರೇ. ಯಾಕೆ ಗೊತ್ತಾ? ಯೇಸುಕ್ರಿಸ್ತನು ತಂದೆಯ ಒಟ್ಟಿಗೆ ಸರಿಯಾದ ಸ್ಟ್ಯಾಂಡಿಂಗ್ನಲ್ಲಿದ್ದ, ಸರಿಯಾದ ಜೋಡಣಿಕೆದಲ್ಲಿದ್ದ, ಸರಿಯಾದ ಸಂಬಂಧದಲ್ಲಿದ್ದ. ಆದ ಕಾರಣ ಯೇಸು ಮಾಡಿದ್ದೆಲ್ಲ ಕೂಡ ಸಫಲವಾಗ್ತಿತ್ತು. ಯೇಸು ಹೇಳ್ತಾನೆ, ನನ್ನ ತಂದೆ ಏನು ಮಾಡಬೇಕೆಂಬುದಾಗಿ ಹೇಳ್ತಾನೋ ಅದನ್ನು ನಾನು ಆತನಿಂದ ಏನು ಕೇಳ್ತೀನೋ ಅದನ್ನೇ ಮಾಡ್ತೇನೆ. ಹೆಂಗೆ ನಡಿಬೇಕೆಂಬುದಾಗಿ ಹೇಳ್ತಾನೋ ಅದನ್ನೇ ನಡಿತೀನಿ. ಐ ವಿಲ್ ಲಿಸನ್ ವಾಟ್ ಎವರ್ ಹಿ ಸ್ಪೀಕ್ಸ್. ಐ ವಿಲ್ ಡೂ ವಾಟ್ ಎವರ್ ಹಿ ವಾಂಟ್ಸ್ ಮೀ ಟು ಡೂ. I will go wherever he wants me to go. ಇದು ಯೇಸು ಕ್ರಿಸ್ತನ ಸಂಬಂಧ ತನ್ನ ತಂದೆಯ ಜೊತೆನೆ ಪ್ರೇರೆ. ಆ ಸಂಬಂಧ ನಿಕಟವಾಗಿ ಇದ್ದ ಸಮಯದಲ್ಲಿ ಯೇಸು ಮಾಡಿದಂಥ ಕಾರ್ಯಗಳು ನಾವುಗಳು ಕೂಡ ಮಾಡುತ್ತೇವೆ. ಯೇಸು ಮಾಡಿದಂಥ ಕಾರ್ಯಗಳಲ್ಲಿ ಏನಾದರೂ ತಪ್ಪಿದವಿತ್ತ, ಎಲ್ಲನ ಮಿಸ್ಟೇಕ್ ಇತ್ತ, ಮಾಡಿದಂಥ ಪ್ರಾರ್ಥನೆಗೆ ಉತ್ತರ ಸಿಗದಂಥ ಪರಿಸ್ಥಿತಿ ಎಲ್ಲಾದರೂ ಕಂಡು ಬಂತ? ದೆವ್ವಗಳ ಮೇಲೆ ಅಧಿಕಾರ, ರೋಗಗಳ ಮೇಲೆ ಅಧಿಕಾರ, ನೀರಿನ ಮೇಲೆ ಅಧಿಕಾರ, ಮೀಲಿನ ಮೇಲೆ ಅಧಿಕಾರ, ಮನುಷ್ಯಗಳ ಜಾತಿ ಮೇಲೆ ಅಧಿಕಾರ, ಏನು ಬೇಕು, ಮರಣದ ಮೇಲೆ ಅಧಿಕಾರ, ಎಲ್ಲ ವಿಷಯದ ಮೇಲೆ ಅಧಿಕಾರವನ್ನು ಹೊಂದಿಕೊಂಡವನಾಗಿ ಯೇಸು ಅಚ್ಚುಕಟ್ಟಾಗಿ ತನ್ನ ಸೇವೆಯನ್ನು ಮುಗಿಸಿದನು ಪ್ರೇರೆ. ಏಕೆ ಗೊತ್ತಾ ಪ್ರೇರೆ? ಆತನು ನೀತಿವಂತನಾಗಿದ್ದ. ಎಲ್ಲಿಂದ ಆ ನೀತಿಯನ್ನು ಯೇಸು ಸ್ವಾಮಿ ಹೊಂದಿಕೊಂಡ ಪ್ರೇರೆ? ತಂದೆಯ ಜೊತೆಯಲ್ಲಿ ಇಟ್ಟುಕೊಂಡಂಥ ಸರಿಯಾದ ಅಲೈನ್ಮೆಂಟ್, ಸರಿಯಾದ ಸಂಬಂಧ, ಸರಿಯಾದ ಜೋಡಣಿಕೆ ಆಗಿದ್ದ ಕಾರಣದಿಂದ ಯೇಸು ಮಾಡಿದ್ದವೆಲ್ಲವೂ ಕೂಡ ಸಫಲವಾಗಿತ್ತು ಪ್ರಿಯರೇ. ಈ ಲೋಕದಲ್ಲಿ ನಾವು ಕೂಡ ಬಹಳ ಸಾರಿ ವಿಶ್ವಾಸಿಗಳಾದಂಥ ನಾವುಗಳು ಕೂಡ ಕಷ್ಟದಿಂದ ಹಾದೋಗ್ತಾ ಇದ್ದಾವೆ, ನರಳಾಟದಿಂದ ಹಾದೋಗ್ತಾ ಇದ್ದಾವೆ, ಸಂಕಟದಿಂದ ಹಾದೋಗ್ತಾ ಇದ್ದಾವೆ, ಬಡತನದಲ್ಲಿ ಜೀವಿಸ್ತಾ ಇದ್ದಾವೆ, ದರಿದ್ರತನದಲ್ಲಿ ಜೀವಿಸ್ತಾ ಇದ್ದೇವೆ, ಹಣದ ಅವಶ್ಯಕತೆ ಬಹಳ ಇದೆ, ರೋಗದಲ್ಲಿ ಜೀವಿಸ್ತಾ ಇದ್ದೇವೆ, ಏನೋ ಕೆಲಸ ಮಾಡಬೇಕಂದು ಮುಂದೆ ಹೋಗ್ತೇವೆ, ಕೆಲಸ ಸರಿಯಾದ ರೀತಿಯಲ್ಲಿ ಆಗ್ತಾ ಇದ್ದಲ್ಲ.
ಏನೋ ಮಾಡಬೇಕೆಂಬುದಾಗಿ ಬಯಸುತ್ತೇವೆ, ಏನು ಮಾಡಲು ಆಗ್ತಾ ಇದಲ್ಲ. ಒಂದು ಕಡೆ ನೋಡಿದರೆ ಯೇಸು ಸ್ವಾಮಿನ ನಂಬಿದ್ದೇನಪ್ಪ ನಾನು, ಏನು ಈ ವಿಷಯದಲ್ಲಿ ಕೂಡ ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಮುಂದೆ ಹೋಗ್ತಾ ಇದ್ದರೆ ಸ್ವಲ್ಪ ಕಾಲ ಮುಂದೆ ಹೋದಂಗೆ ಕಾಣ್ತತೆ, ಮತ್ತೆ ಬ್ರೇಕ್. ಯಾಕೆ ಇಂಥ ಜೀವನ ಪ್ರಿಯರೇ? ಒಂದು ಸಾರಿ ನೀವು ಆಲೋಚನೆ ಮಾಡಿದ್ರ ಇಷ್ಟು ತನಕ ನಾನು ಏನೇನು ಹೇಳಿದನೋ ಈ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಗುತ್ತೆ. ಯಾಕೆ ಗೊತ್ತಾ ಪ್ರಿಯರೇ? ಸರಿಯಾದ ಜೋಡಣಿಕೆ ಇಲ್ಲ, ಸರಿಯಾದ ಸಂಬಂಧ ಇಲ್ಲ. ಅಂದರೆ ನೀತಿ ಎಂಬ ಪದದಲ್ಲಿ ನಾವು ತಪ್ಪಿ ಹೋಗ್ತಾ ಇದ್ದೇವೆ. ನೀತಿವಂತನು ಎಲ್ಲ ವಿಷಯದಲ್ಲಿ ಅವನು ಜಯಭರಿತನಾದ ಜೀವನವನ್ನು ಜೀವಿಸುತ್ತಾನೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಈ ನಾವು ನೀತಿವಂತರಾಗಿದ್ದರೆ ದೇವರ ವಾಕ್ಯದಲ್ಲಿ ನಾವು ಮುಂದೆ ಹೋಗೋಣ ಪ್ರಿಯರೇ. ಈ ದೇವರ ರಾಜ್ಯದಲ್ಲಿ ಆತನ ನೀತಿಯನ್ನು ಹುಡುಕಿದಾಗ ನಮ್ಮ ಜೀವಿತದಲ್ಲಿ ಬೇಕಾದಂಥ ಎಲ್ಲ ವಿಷಯದಲ್ಲೂ ಆತನು ನಮಗೆ ಒದಗಿಸಿಕೊಡುವ ದೇವರಾಗಿದ್ದಾನೆ ಪ್ರಿಯರೇ. ಫಿಲಿಪ್ಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯಾವನಾದರೂ ನೀತಿವಂತನಾಗಿರುತ್ತಾನೋ ಅವನಿಗೆ ಇದೊಂದು ವರದಾನವಾಗಿ ಬರುತ್ತದೆ ಪ್ರಿಯರೇ. ಇದೊಂದು ವರದಾನವಾಗಿ ಬರುತ್ತದೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಪ್ರಿಯರೇ. ಪ್ರತಿಯೊಂದು ಕೊರತೆಯನ್ನು ಕೊರತೆ ಯೇಸು ಕ್ರಿಸ್ತನು ನೀಗಿಸಲಾರದಂತ ಕೊರತೆ ಏನು ಸಭೆಯಲ್ಲಿ ಇಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಐಶ್ವರ್ಯ ಸಂಪತ್ತು ಎಷ್ಟಿದೆ ಅಂದರೆ ನೀನು ನಾನು ಈ ಪ್ರಪಂಚದಲ್ಲಿರುವ ಯಾವತ್ತು ಮಾನವಾಳಿ ಜಾತಿ ಕೂಡ ಎಣಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಷ್ಟು ಮಹಾ ಐಶ್ವರ್ಯ, ಅಷ್ಟು ಧನನಿಧಿ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಇದೆ ಪ್ರಿಯರೇ. ಆದರೆ ನಾವೇನು ಮಾಡಬೇಕು ಗೊತ್ತಾ? ಅದನ್ನು ಹೊಂದಿಕೊಳ್ಳಬೇಕಾದ್ರೆ ನೀತಿಯಾಗಿ ಜೀವಿಸಿದಾಗ ಅದಕ್ಕೆ ಆಕ್ಸೆಸ್ ಸಿಗುತ್ತೆ ಪ್ರಿಯರೇ. ಹಾಲೆಲೂಯ. ದೇವರ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಪತ್ತು ಅದು ಸ್ಟೋರಿಂಗ್ ಸಂಪತ್ತಲ್ಲ, ಅಲ್ಲೇ ಇರ್ಲಿಕ್ಕಲ್ಲ ಪ್ರಿಯರೇ. ನಮಗೋಸ್ಕರ ಅದನ್ನು ಕರ್ತನು ಮಾಡಿದ್ದಾನೆ. ಹಾಲೆಲೂಯ. ಬಹಳ ಸಾರಿ ಯಾಕೆ ಗೊತ್ತಾ ಪ್ರಿಯರೇ ಅದನ್ನು ನಾವು ಹೊಂದ್ಕೊಳ್ತಾ ಇಲ್ಲ. ಒಂದು ದೊಡ್ಡ ವಾಟರ್ ಟ್ಯಾಂಕ್ ಈ ಬಳ್ಳಾರದಲ್ಲಿ ನಾವು ನೋಡುವಾಗ ಪ್ರತಿಯೊಂದು ಮನೆಗೆ ನೀರಿನ ಸರಬರಾದಂಥ ಪೈಪ್ಲೈನ್ ಇದೆ. ಹೌದಂತೀರಾ ಇಲ್ಲ ಅಂತಾರೆ? ಮುನ್ಸಿಪಾಲಿಟಿ ಕನೆಕ್ಷನ್ ಇದೆಯಾ ಇಲ್ಲ? ನಿಮಗೆ ಇದೆ. ಈ ಪ್ರತಿಯೊಂದು ಪೈಪ್ಲೈನು ಎಲ್ಲಿ ಕನೆಕ್ಟ್ ಆಗಿರುತ್ತೆ? ರೈಸಿಂಗ್ ಮೈನ್ಗೆ ಕನೆಕ್ಟ್ ಆಗಿರ್ತದೆ. ಪ್ರತಿಯೊಂದು ರೈಸಿಂಗ್ ಮೈನ್ ಕನೆಕ್ಷನ್ ಎಲ್ಲಿ ಕನೆಕ್ಟ್ ಆಗಿರ್ತದೆ? ಪ್ರತಿಯೊಂದು ನೀರನ್ನು ಸರಬರಾಜು ಮಾಡುವಂಥ ದೊಡ್ಡ ಟ್ಯಾಂಕಿಗೆ. ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸಂಪತ್ತು ಐಶ್ವರ್ಯ ಆ ಟ್ಯಾಂಕಿಗೆ ಸಂಬಂಧಪಟ್ಟಂತಹದ್ದಾಗಿದೆ. ನೀರಿನ ಕೊರತೆ ಅಲ್ಲಿಲ್ಲ, ಸಮೃದ್ಧಿ ಇದೆ ಅಲ್ಲಿ. ಆದರೆ ಟ್ಯಾಪ್ ತಿಪ್ಪಿದರೆ ನೀರು ಬರ್ತಾ ಇಲ್ಲ. ಅಲ್ಲಿಂದ ಕನೆಕ್ಷನು ಏನಾಗಿತ್ತು? ಕನೆಕ್ಷನ್ ಮತ್ತೆ ಇಲ್ಲ ಅಂದರೆ ನನ್ನ ಪೈಪು ಆ ಒಂದು ದೊಡ್ಡ ವಾಟರ್ ಟ್ಯಾಂಕಿಗೆ ಕನೆಕ್ಟ್ ಇರುವಾಗ ತಿರುಗಿಸಿದ್ರೆ ನೀರು ಬರಲೇಬೇಕಲ್ಲ, ಆಶೀರ್ವಾದ ಬರಲೇಬೇಕಲ್ಲ. ಯಾಕಂದರೆ ನಾನು ಆತನ ಮಗನಾಗಿ ನನ್ನ ಆಶೀರ್ವಾದದ ಪೈಪ್ಲೈನ್ ಎಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ? ನಾನು ಆ ದೊಡ್ಡ ಟ್ಯಾಂಕಿಗೆ ಕನೆಕ್ಟ್ ಮಾಡಿದಾಗ ಬರಬೇಕಲ್ಲ ಆಶೀರ್ವಾದ. ಯಾಕೆ? ತುಪ್ಪುಕೊಂಡಿದೆ ಪೈಪ್ ಅಲ್ಲ, ಬ್ಲಾಕ್ ಆಗಿದೆ ಪೈಪ್. ಆ ತುಪ್ಪುತನನೇ, ಆ ಬ್ಲಾಕ್ ಆಗಿರುವಂಥ ಪದಾರ್ಥನೇ ನೀನು ನಾನು ಜೀವಿಸುವ ಶೈಲಿ. ಅರ್ಥ ಆಗ್ತಾ ಐತೆ ಪ್ರಿಯರೇ? ದೇವರ ಆಶೀರ್ವಾದಗಳು ಆ ಪೈಪ್ಲೈನಿಂದ ಯಾಕೆ ಸರಿಯಾಗಿ ಹೊರಗೆ ಬರ್ತಾ ಇಲ್ಲ ಗೊತ್ತೋ? ಪೈಪ್ಲೈನ್ ಏನಾಗಿದೆ? ತುಕ್ಕು పట్టింది, రస్ట్ పట్టింది, ఏమేమో వచ్చి చేరుకున్నాయి. ಈಗ ಆಶೀರ್ವಾದ ಬರಬೇಕಂದ್ರೆ ಸಿಂಪಲ್ ಏನು ಮಾಡಬೇಕು? సింపుల్ ఏం ಮಾಡಬೇಕು? తీయాలి దాన్ని అంతే. అయినా తుక్కు పట్టిందనా, పైపు ఇంక చెడిపోయిందనా, అది ఏం చేసేకి రాదంటే పెరిగి పారాయి కొత్తది. అన్నా తుక్కు పట్టిందంటే ఇంక రాదనా అంటే ఇంకొకరిని పిలుచుకొని రా, ప్లంబర్ని పిలుచుకొని వస్తావు, ఏం చేయాలో చేస్తావు, అన్ని సామాన్లు వేస్తావు, చేస్తావు, ఆన్ చేస్తే వస్తుంది. ಮಾಡಬೇಕಾಗಿದ್ದಷ್ಟೇ. ದೇವರ ನೀತಿಗೆ ನಾವು ಜೋಡಿಕೆ ಆದಾಗ, ಆತನ ನೀತಿಗೆ ಸರಿಯಾಗಿ ಬಂದ ಸಮಯದಲ್ಲಿ ಆಶೀರ್ವಾದ ಪೈಪ್ಲೈನ್ ಯಾಕೆ ಬರೋದಿಲ್ಲ?
ವಿಶ್ವಾಸಿಗಳಾದಂಥ ನಾವುಗಳು ಈ ವಿಷಯನ ನಮ್ಮಷ್ಟಕ್ಕೆ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕು. ಎಲ್ಲೋ ಪೈಪ್ ಹೋಗಿದೆ. ಆಶೀರ್ವಾದ ಧನನಿಧಿಯಲ್ಲಿ ತಪ್ಪಿಲ್ಲ. ಆಶೀರ್ವಾದ ಧನನಿಧಿಯಲ್ಲಿ ತಪ್ಪಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆದ ಕಾರಣ ಗಾಡ್ ವಾಂಟ್ಸ್ ಹಿಸ್ ಚಿಲ್ಡ್ರನ್ ಟು ಮೇಂಟೈನ್ ಹಿಸ್ ರೈಚಸ್ನೆಸ್. ಆತನ ನೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಈಗ ಈ ಆಶೀರ್ವಾದಗಳು ಹೊಂದಿಕೊಳ್ಳಬೇಕಾದರೆ ನೀತಿಯಲ್ಲಿ ನಾವು ಜೀವಿಸಬೇಕು. ಈ ನೀತಿ ಜೀವಿತದಲ್ಲಿ ನಾವು ಜೀವಿಸುವಾಗ ನಮಗೆ ಬರುವಂಥ ಅಡ್ವಾಂಟೇಜಸ್ ಏನು, ಲಾಭಗಳೇನು, ವನರಗಳೇನು, ಆಶೀರ್ವಾದಗಳೇನು? ಯಾರಿಗೆ ನೀತಿಯುಳ್ಳ ಜೀವನವನ್ನು ಜೀವಿಸುತ್ತಾ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುತ್ತಿರುವಂಥ ಆ ಮಗನಿಗೆ ದೇವರು ಇಟ್ಟಂಥ ಆಶೀರ್ವಾದಗಳು ಏನೋ ಸ್ವಲ್ಪ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯ. ವಾಕ್ಯನ ಕಳ್ತಾ ಇದ್ದಾರಾ? ಹಲ್ಲೆಲೂಯ. ಹಾಗಾದರೆ ಯೋಬನು ಬರೆದ ಪತ್ರಿಕೆ 36ನೇ ಅಧ್ಯಾಯ 7-8 ವಚನ ನಾವು ನೋಡಿಕೊಳ್ಳೋಣ. ಯೋಬನು 36, 7, 8 ಓದ್ರಮ್ಮ. ನೀತಿವಂತರಿಂದ ಅಂದರೆ ನೀತಿವಂತರ ಮೇಲೆ ಯಾರ ಕಟಾಕ್ಷವಿದೆ ಪ್ರಿಯರೇ? ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ ನೀನು ನೀತಿವಂತನಾಗಿದ್ದರೆ ಕರ್ತನ ಕಟಾಕ್ಷವು ಎಲ್ಲ ಕಾಲವು 24/7 ನಿನ್ನ ಮೇಲೆ ಇರುತ್ತದೆ. ಹಲ್ಲೆಲೂಯಾ. ಮೊದಲನೇ ಆಶೀರ್ವಾದ. ಮತ್ತೊಂದು ಕೆಳಗೆ ನಾವು ನೋಡೋಣ. ಅರಸರೊಂದಿಗೂ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತಿಕೊಳ್ಳುವ ಉನ್ನತ ಪದವಿಗೆ ಅವನನ್ನು ತರುತ್ತಾನೆ. ಅರಸರ ಜೊತೆಯಲ್ಲಿ, ಆತನ ಸ್ಥಾನದಲ್ಲಿ, ಆತನ ಲೆವೆಲ್ಗೆ ನಿನ್ನನ್ನು ತೆಗೆದುಕೊಂಡು ಹೋಗಿ ಅರಸನ ಬಗಲಿಗೆ, ಆತನ ಸಿಂಹಾಸನದ ಬಗಲಿಗೆ ನಿನ್ನನ್ನು ಕೂಡ ಕೂಡಿಸುತ್ತಾನೆ. ಯಾರು ಮಾಡ್ತಾರೆ ಈ ಕಾರ್ಯ? ದೇವರು ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ಆ ಪದ ಬರ್ತಾನೇ ಇರಬೇಕು. ಇಂಗ್ಲೀಷ್ನಲ್ಲಿ ರೈಚಸ್ ಅಂತ ಕೂಗಿ, ಕನ್ನಡದಲ್ಲಿ ನೀತಿವಂತರು, ತೆಲುಗುలో ಕೂಡ ನೀತಿವಂತಳು. ಹಲ್ಲೆಲೂಯ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೀತಿವಂತರ ಮೇಲೆ ಕರ್ತನ ದೃಷ್ಟಿ, ಕರ್ತನ ಕಟಾಕ್ಷವು. ಇಂಗ್ಲೀಷ್ನಲ್ಲಿ ಹಿ ಡಸ್ ನಾಟ್ ಟೇಕ್ ಹಿಸ್ ಐಸ್ ಫ್ರಮ್ ದ ರೈಚಸ್. ಅಂದರೆ ತನ್ನ ಕಟಾಕ್ಷವನ್ನು ನೀತಿವಂತನಿಂದ ಆತನು ತೆಗೆದು ಹಾಕಲು ಸಾಧ್ಯವೇ ಇಲ್ಲ. ಮಾತ್ರವಲ್ಲದೆ ಆತನು ಅರಸನ ಜೊತೆ, ಅಂದರೆ ನಿನ್ನ ಒಂದು ಸ್ಥಾಯಿಯನ್ನು, ನಿನ್ನ ಒಂದು ಸ್ಟೇಟಸ್ಸನ್ನು, ನಿನ್ನ ಒಂದು ಸ್ಥಿತಿಗತಿಯನ್ನು ಅರಸನ ಸ್ಥಿತಿಗತಿಗೆ ಹೋಲಿಸಿದಂಥ ಅಲ್ಲಿಗೆ ಹೋಗಿ ಆತನು ನಿನ್ನನ್ನು ದೊಡ್ಡದಾಗಿ ಮಾಡುತ್ತಾನೆ ಪ್ರಿಯರೇ. ಅಂದರೆ ಗಾಡ್ ಎಕ್ಸಾಲ್ಟ್ಸ್ ದ ರೈಚಸ್. ನೀತಿವಂತರನ್ನು ಆತನು ಎತ್ತುವ ದೇವನಾಗಿದ್ದಾನೆ. ಗಾಡ್ ವಿಲ್ ಪ್ರೊಟೆಕ್ಟ್ ದ ರೈಚಸ್ ಆ್ಯಂಡ್ ಗಾಡ್ ವಿಲ್ ಪ್ರಮೋಟ್ಸ್ ದ ರೈಚಸ್. ನೀತಿವಂತನ ಆತನು ಕಾಪಾಡುತ್ತಾನೆ, ನೀತಿವಂತನನ್ನು ಆತನು ಪ್ರಮೋಟ್ ಮಾಡ್ತಾನೆ, ಅಂದರೆ ಅಭಿವೃದ್ಧಿ, ಬಡತಿ ಕೊಡುತ್ತಾನೆ. ಗಾಡ್ ವಿಲ್ ಮೇಕ್ ಇಸ್ ರೈಚಸ್ ಎ ಹೆಡ್ ಬಟ್ ನಾಟ್ ದ ಟೈಲ್. ನೀತಿವಂತರನ್ನು ತಲೆಯಾಗಿ ಮಾಡುತ್ತಾನೆ ಹೊರತು ಬಾಲವನ್ನಾಗಿ ಮಾಡುವುದಿಲ್ಲ. ಅಂದರೆ ಆ ಲೋ ಸ್ಥಿತಿಯಲ್ಲಿ ಇಡುವುದಿಲ್ಲ ಪ್ರಿಯರೇ. ಹಲ್ಲೆಲೂಯ. ಗಾಡ್ ಎಕ್ಸಾಲ್ಟ್ಸ್ ದ ರೈಚಸ್ ವಿತ್ ಹಾನರ್. ನೀತಿವಂತರನ್ನು ಆತನು ಗೌರವದಿಂದ ಹೆಚ್ಚಿಸುತ್ತಾನೆ ಎಂಬುದಾಗಿ. ಯಾರಿಗೆ ಬೇಕ್ರಿ ಗೌರವ? ಎಲ್ಲರಿಗೆ ಗೌರವ ಬೇಕು. ಎಲ್ಲನೂ ಹೋಗಿ ಯಾರನ್ನು ಕೂತಾಗ ಅವರನ್ನು ಏನನ್ನು ಸ್ವಲ್ಪ ಸಮಯದಲ್ಲಿ ಅವರನ್ನು మాట్లాడలిದ್ರೆ వాడు చూడప్ప ఆడొచ్చా అంతా చేస్తేనే వాడిని వాడితో మాట్లాడా నాతో మాట్లాడలేదు ಮುಖಂ ಸೊಟ್ಟ. ಅಂದರೆ ಚಿಕ್ಕ ವಿಷಯದಲ್ಲಿ ಕೂಡ ನಮಗೆ ಕೂಡ ಮಾನ್ಯತೆ ಬೇಕು, ನಮಗೆ ಕೂಡ ಮರ್ಯಾದೆ ಇದೆ, ನಮಗೆ ಕೂಡ ಸ್ವಗೌರವ ಇದೆ. ಯಾರು ಆ ಸ್ವಗೌರವನ್ನು ಬಿಟ್ಟುಕೊಡುವುದಿಲ್ಲ ಪ್ರೇರೆ. ಆದರೆ ದೇವರು ಹೇಳ್ತಾನೆ, ನೀನು ನೀತಿಮಂತವನಾಗಿದ್ದರೆ ಆ ಗೌರವವನ್ನು ನಾನು ಕೊಡುತ್ತೇನೆ ಮಗನೇ ಮಗಳೇ. God will not exalt the educated. He will not exalt a rich man. ಅವನು ವಿದ್ಯಾವಂತನಾಗಿರಬಹುದು,
ಒಳ್ಳೆಯ ಉನ್ನತ ಸ್ಥಾನದಂಥ ಒಳ್ಳೆಯ ಇರಬಹುದು, ಅವರನ್ನು ಎಕ್ಸಾಲ್ಟ್ ಮಾಡೋದಿಲ್ಲ. ಆದರೆ ದೀನತದಿಂದ ತಗ್ಗಿಸಿಕೊಂಡು ಆತನ ನೀತಿಯನ್ನು, ಆತನ ಸ್ಥಾಯಿನ ರೈಟ್ ಅಲೈನ್ಮೆಂಟ್ನಲ್ಲಿ ಇದ್ದ ಸಮಯದಲ್ಲಿ ದೇವರೇ ನಿನ್ನನ್ನು ಹೆಚ್ಚಿಸುತ್ತಾನೆ. ಮನುಷ್ಯನು ಯಾರು ನಿನ್ನನ್ನು ಹೆಚ್ಚಿಸಲು ಪ್ರಿಯರೇ? ಮನುಷ್ಯನು ಹೆಚ್ಚಿಸುತ್ತಾನೆ, ಬಡ್ತಿ ಕೊಡುತ್ತಾನೆ, ಆದರೆ ಅವನೊಂದಿಗೆ ನಿನ್ನ ಸಂಬಂಧ ಸರಿಯಾದ ವಿಧಾನದಲ್ಲಿ ಇಲ್ಲದಂಥ ಪಕ್ಷದಲ್ಲಿ ಹೊಡಿತಾನೆ. ಹೌದಂತೀರಾ ಇಲ್ಲ ಅಂತೀರ? ಗೌರ್ಮೆಂಟ್ ಸರ್ವಿಸ್ನಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ನೀನು ಸರಿ ಇರೋ ಸರಿ ಇಲ್ದಂಗಿರೋ, ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ, ಓಡಿಸ್ಕೊಂತಾರೆ 60 అయిన తర్వాత లాత్ నాకు కూడా రిటైర్మెంట్ అయ్యి 4 నెలలు అయింది, 5 నెలలు అయింది. ಯಾರು ಇಟ್ಕೊಳ್ಳೋದಿಲ್ಲ ಪ್ರೇರೆ. ಆದರೆ ಸಾಯುವ ತನಕ ನೀನು ನೀತಿಮಂತುಡಾಗಿ ಉಂಟೆ, నీ చివరి ఊపిరి వరకు దేవుడు నిన్ను ఎత్తి పడతాడు. హల్లెలూయా. ದಿಸ್ ಈಸ್ ಅವರ್ ಗಾಡ್ ಪ್ರೇರೆ. ಲೋಕದಲ್ಲಿ ಅಧಿಕಾರದಲ್ಲಿ ಇದ್ದ ಹಾಗೆ ನಮ್ಮ ದೇವರಿಲ್ಲ. ಲೋಕದಲ್ಲಿ ಇರ್ತಕ್ಕಂಥ ಐಶ್ವರ್ಯವಂತರಾಗಿ ನಮ್ಮ ದೇವನಿಲ್ಲ. ಲೋಕದಲ್ಲಿ ಇರ್ತಕ್ಕಂಥ ಅರಸರಾಗಿ ನನ್ನ ನಿನ್ನ ಅರಸನೇ ಇಲ್ಲ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಕೊಡುವಂಥ ಬಡಿತಿ ಇದಾಗಿರುತ್ತದೆ ಪ್ರಿಯರೇ. ದಾವೀದನು ಬರೆದ ಕೀರ್ತನೆ 5ನೇ ಅಧ್ಯಾಯ 12ನೇ ವಚನ, 2ನೇ ಆಶೀರ್ವಾದ. ನೀತಿವಂತನಿಗೆ ಇರ್ತಕ್ಕಂಥ 2ನೇ ಆಶೀರ್ವಾದ ನಾವು ನೋಡೋಣ. ಕೀರ್ತನೆ 5:12. ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ನಿನ್ನ ನಾಮದಲ್ಲಿ ಪ್ರೀತಿಸರು ಉಲ್ಲಾಸಗೊಳ್ಳುವರು. ಶೂರ್ಲಿ ಓ ಲಾರ್ಡ್ ಯು ವಿಲ್ ಬ್ಲೆಸ್ ದ ರೈಚಸ್. ಅಲ್ಲಿ ವಾಕ್ಯದಲ್ಲಿ ಇಂಗ್ಲಿಷ್ನಲ್ಲಿ ಬರೆಯಲ್ಪಟ್ಟಿದೆ, ನಿಶ್ಚಯವಾಗಿ ನೀತಿವಂತನನ್ನು ಆತನು ಆಶೀರ್ವದಿಸುವನು. ಮಾತ್ರವಲ್ಲದೆ ದೇವರ ಒಂದು ಸಮೃದ್ಧಿಯಿಂದ, ದೇವರ ಒಂದು ಶೀಲ್ಡ್ನಿಂದ ಆತನು ನಿನ್ನನ್ನು ಆವರಿಸುತ್ತಾನೆ ಪ್ರಿಯರೇ. ದೇವರ ಭದ್ರತೆ ಯಾರಿಗಿರ್ತತ್ತೋ ಗೊತ್ತಾ ಪ್ರಿಯರೇ? ಹೇಳಿ. ನೀತಿವಂತನಿಗೆ ದೇವರ ಭದ್ರತೆ ಇರ್ತತೆ. ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ಗೆ ಭದ್ರತೆ ಇದೆಯಾ? ಇದೆ ರೀ. ಅಮ್ಮಮ್ಮಮ್ಮ ಇಲ್ಲ ಅಂತೀರಲ್ರಿ ನೀವು. ಅಯ್ಯಯ್ಯಯ್ಯೋ, ಎಂಥ ಮಿಸ್ಟೇಕ್ ಮಾಡಿಬಿಟ್ರಿ ನೀವು. ಕೋಟಿಗಟ್ಲ ರೊಕ್ಕ ಖರ್ಚು ಮಾಡ್ತಾರೆ. ಆತನ ಕಾರೇ ಬೇರೆ. IAS ಆಫೀಸರ್ ಸೆಕ್ಯೂರಿಟಿ ಇರ್ತತೆ. ಆತನ ಇಲ್ಲಿ ಸುತ್ತಲೂ ಒಂದು 10-20 ಜನ 100 ಮಂದಿ ಇರ್ತಾರೆ. 1 ಕಿಲೋಮೀಟರ್ ಆದ ನಂತರ ಇನ್ನೊಂದು ಬಂದಿರ್ತಾರೆ. 1 ಕಿಲೋಮೀಟರ್ ಆದ ನಂತರ 1 ಕಿಲೋಮೀಟರ್ ಇರ್ತಾರೆ. ಹೆಲಿಪ್ಯಾಡ್ನಿಂದ ಸೆಕ್ಯೂರಿಟಿ ನೋಡ್ತಿರ್ತಾರೆ. ಏರ್ಫೋರ್ಸು ಸೆಕ್ಯೂರಿಟಿ ನೋಡ್ತಿರ್ತಾರೆ. ಆಮೇಲೆ ಭೂಸೇನಾ ಎಲ್ಲ ಆರ್ಮಿ ಎಲ್ಲ 3 ಫೋರ್ಸಸ್ ಕೂಡ ಆತನ ಸೆಕ್ಯೂರಿಟಿ ನೋಡ್ತಿರ್ತಾರೆ. ಕೋಟಿಗಟ್ಟಲೆ ಖರ್ಚ. ಒಂದು ಮನುಷ್ಯನಿಗೆ ಸೆಕ್ಯೂರಿಟಿಗೆ ಈ ಲೋಕದಲ್ಲಿ ಕೋಟ್ಯಾಂತರ ಖರ್ಚು ಮಾಡ್ತಾರೆ. ದಾವೀದಿಗೆ ದೇವರು ಎಂಗೇದಿ ಕೊಟ್ಟ. ಮುಂಜಾನೆ ಸಮಯದಲ್ಲಿ ವಾಕ್ಯದಲ್ಲಿ ಕೇಳಿದ್ದೀರಿ. ನೀತಿವಂತನಿಗೆ ಬಹಳ ಸಂಕಟಗಳು, ಕಷ್ಟಗಳು, ನರಳಾಟ ಇದ್ದರೂ ಕೂಡ ದೇವರ ಭದ್ರತೆ ಈ ಲೋಕದ ಭದ್ರತೆಗಿಂತಲೂ ಅದು ಈ ಲೋಕದ ಟಾಪ್ ಭದ್ರತೆ ಏನಂದರೆ ಝಡ್ ಫೋರ್ಸ್ ಅಂತಾರಲ್ಲ, ಝಡ್ ಸೆಕ್ಯೂರಿಟಿ ಅಂತೀವಿ. ಅದು ಟಾಪ್ ಮೋಸ್ಟ್. ಅಮೆರಿಕದಲ್ಲಿ ಅಮೆರಿಕ ಪ್ರೆಸಿಡೆಂಟ್ಗೆ ಇರ್ತಕ್ಕಂಥ ಅಂತಹ ಸೆಕ್ಯೂರಿಟಿ ನಮ್ಮ ಮೋದಿಯವ್ರಿಗೆ ಕೂಡ ಇದೆ. ಆದರೆ ನೀನು ನೀತಿವಂತರಾಗಿದ್ದರೆ ದೇವರ ಸೆಕ್ಯೂರಿಟಿ, ದೇವದೂತಗಳು ನಿನ್ನನ್ನು ಕಾಯುತ್ತಾ ಇರ್ತಾರೆ. ಈ ಲೋಕದಲ್ಲಿ ಕಣ್ಣಿಗೆ ಕಾಣುವಂಥ ಸೆಕ್ಯೂರಿಟಿ ಅದಾದರೆ, ನಮ್ಮ ಸುತ್ತಲೂ ಕಣ್ಣಿಗೆ ಕಾಣದಂಥ ದೇವರ ಸೇವಕರು, ದೇವರ ಭದ್ರತೆ, ದೇವದೂತರ ಸೇನೆ ನಮ್ಮ ಮಧ್ಯದಲ್ಲಿ ಇರ್ತದೆ ಪ್ರೇರೆ. 40 ದಿವಸ ಯೇಸು ಸ್ವಾಮಿ ಉಪವಾಸ ಮಾಡಿದ ನಂತರ ಹಸಿವೆಗೊಂಡನು. ಫಿಸಿಕಲಿ ಶರೀರಾನುಸಾರವಾಗಿ ಯೇಸುವಿಗೆ ಹಸಿವಾಯಿತು. ಎದಲಿಕ್ಕೆ ಮಾನವದಲ್ಲಿ ಇದ್ದಾನಲ್ಲ 40 ದಿವಸ ಮತ್ತು ಆ ಒಂದು ಪರಿಚರ್ಯನ್ನು ಪ್ರಾರಂಭಿಸಲಿಕ್ಕೆ ಮುಂಚೆ 40 ದಿವಾರಾತ್ರಿಗಳು ಆತನು ಉಪವಾಸ ಮಾಡಿದ ನಂತರ ನಾವು ನೋಡ್ತೇವೆ ಯೇಸು ಸ್ವಾಮಿ ಎಷ್ಟು ಬಲಹೀನನಾಗಿದ್ದಾನೆಂದರೆ ಎದ್ದು ಮುಂದೆ ಸಾಗಲಿಕ್ಕೆ ಕಷ್ಟ ಆಗ್ತಿತ್ತೇನು. ಊಟ ಇಲ್ಲ, ನೀರಿಲ್ಲ. 40 ದಿವಸ ಮತ್ತು ಉಪವಾಸ ಮಾಡಿದ ನಂತರ ವಾಕ್ಯದಲ್ಲಿ ನಾವು ನೋಡ್ತೇವೆ
the angels of God came and ministered unto him. ದೇವದೂತರು ಬಂದು ಯೇಸು ಕ್ರಿಸ್ತನಿಗೆ ಪರಿಚರ್ಯ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಆದ ಕಾರಣ ನೀತಿಯಾಗಿ ಬಾಳುವುದು, ನೀತಿವಂತನಾಗಿ ಜೀವಿಸುವುದು ಒಂದು ವಿಶ್ವಾಸಿಗೆ ಈಗಿನ ಕಾಲದಲ್ಲಿ ಅಗತ್ಯವಾಗಿದೆ ಪ್ರಿಯರೇ. ಕೊನೆಯ ಕಾಲದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ, ಕೊನೆಯ ಗಡಿಗಳಲ್ಲಿ ಜೀವಿಸುತ್ತಾ ಇದ್ದೇವೆ. ನಮ್ಮ ಸುತ್ತಲೂ ಅವಿನೀತಿನೇ, ಕಾಲು ಹೆಜ್ಜೆ ಹಿಡುವ ಎಲ್ಲ ಜಾಗದಲ್ಲಿ ಕೂಡ ಅವಿನೀತಿನೇ, ಕುಂತುರೇ ಎದ್ದರೆ ಅವಿನೀತಿನೇ. ಇಂಥ ಜನಾಂಗದ ಮಧ್ಯದಲ್ಲಿ ದೇವರು ನಿನ್ನನ್ನು ಆತನ ಮಗನಾಗಿ, ಆತನ ನೀತಿವಂತನಾಗಿ, ಆತನ ನೀತಿಯನ್ನು ಹೊಂದಿಕೊಂಡವನಾಗಿ ಜೀವಿಸಬೇಕೆಂಬುದಾಗಿ ನಿನಗೆ ನನಗೆ ಉಪದೇಶ ಮಾಡುತ್ತಾ ಇದೆ. ಹಲ್ಲೆಲೂಯಾ. ಪ್ರಾಪ್ಸ್ 14ನೇ ಅಧ್ಯಾಯ 34ನೇ ವಚನ. ಜ್ಞಾನೋಕ್ತಿ 14:34. ಜ್ಞಾನವಾದ ಸೇವಕನಿಗೆ ರಾಜನ ಕೃಪೆ, ಮಾನಗೇಡಿಗೆ ರಾಜನ ರೌದ್ರ. ಅಲ್ಲಿ ಇಂಗ್ಲಿಷ್ನಲ್ಲಿ ಈ ಥರ ಬರೆಯಲ್ಪಟ್ಟಿದೆ, ದ ರೈಚಸ್ ಮ್ಯಾನ್ ಈಸ್ ಎಕ್ಸಾಲ್ಟೆಡ್ ಇನ್ ದ ಮಿಡ್ಸ್ ಆಫ್ ದ ಸಿಟಿ. ಒಂದು ದೇಶದಲ್ಲಿ ನೀತಿವಂತನನ್ನು ದೇವರು ಎತ್ತುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇನೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯವನ್ನು ನಾವು ನೋಡ್ಕೊಂಡ ಆದಿಕಾಂಡ 18ನೇ ಅಧ್ಯಾಯ 23 ವಚನ. ನಾನು ಸ್ವಲ್ಪ ಮಟ್ಟಿಗೆ ಆ ವಚನಗಳನ್ನು ಹಾಗೇ ಅಲ್ಲಿ ನಾವು ಹೇಗೆ ನೋಡ್ತಾ ಇದ್ದೇನೋ ಹಾಗೆಯೇ ನಾನು ನಿಮಗೆ ವಿವರಿಸ್ತಾ ಇದ್ದೇನೆ. ಆದರೆ ನಿಮಗೆ ಮನೆಗೆ ಹೋದ ನಂತರ ಹೋಮ್ವರ್ಕ್ ಏನು ಗೊತ್ತಾ, ಒಂದೊಂದು ವಾಕ್ಯವನ್ನು ನೀವು ತೆಗೆದು ನೋಡಿದರೆ ಆ ವಾಕ್ಯದ ಮೇಲೆ ಒಂದು ದಿನ ಎಲ್ಲ ಅದಕ್ಕೆ ಹೋಗ್ತದೆ. ನಿಮಗೆ ದಿನೆಲ್ಲ ಧ್ಯಾನ ಮಾಡಿದ್ರು ಕೂಡ ಇನ್ನೂ ಸಾಲದು ಪ್ರೇರೆ. ಅದಕ್ಕಾಗಿ ಬರೆದುಕೊಳ್ಳಿ. ಇವನ್ನ ಇಲ್ಲಿ ಕೇಳೋದು ಮಾತ್ರವಲ್ಲದೆ ಹಿಂದಕ್ಕೆ ಹೋದ ನಂತರ ನೀವು ಅದನ್ನು ಧ್ಯಾನ ಮಾಡಬೇಕು. ಹೋಗಿ ನೋಡೋಣ, ಓದಿರಿ ಪ್ರೇರೆ. 18:20. ಈ ಪದ ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಪ್ರೇರೆ. ಸೊದೋಮ ಗೊಮರವನ್ನು ನಾಶನ ಮಾಡಲಿಕ್ಕೆ ದೇವರು ಆಗಲೇ ತೀರ್ಮಾನ ತಗೊಂಡ್ಬಿಟ್ಟಿದ್ದಾನೆ. ಸೊದೋಮ ಗೊಮರ ಒಂದು ಪಾಪ ದೇವರ ಸನ್ನಿಧಾನಕ್ಕೆ ಎಷ್ಟು ಘೋರವಾಗಿ ಬಂತಂದರೆ, ಇನ್ನು ದೇವರು ನಾನು ತಾಳುವುದಿಲ್ಲ, ನಾನು ಆಲಸ್ಯ ಮಾಡುವುದಿಲ್ಲ, ನೆಟ್ಟಾಗಿ ನೇರಾಗಿ ಹೋಗ್ತಾನೆ, ಸೊದೋಮ ಗೊಮರ ಮೇಲೆ ಬಿದ್ದು ಆ ದೇಶವನ್ನೇ ಭೂಪಟದಲ್ಲಿ ಇಲ್ಲದ ಹಾಗೆ ಮಾಡುತ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಬಂದೇ ಬಿಟ್ಟ ದೇವರ ಕೆಳಗೆ. ಬಂದೇ ಬಿಟ್ಟು ಅಬ್ರಹಾಮ್ ಜೊತೆಯಲ್ಲಿ ಒಂದು ಡೈಲಾಗ್ ಮಾಡ್ತಾ ಇದ್ದಾನೆ. ಅಬ್ರಹಾಮನೇ, ಈಗ ನಾನು ಬಂದಿದ್ದೀನಿ. ಏನು ಸ್ವಾಮಿ, ಯಾಕೆ ಬಂದಿದ್ದಿ? ಇದು ಬಗ್ಲಿಗಿತ್ತಲ್ಲ, ನಿಮ್ಮವನು ಅಲ್ಲಿ ಆಳ್ತಾ ಇದ್ದಾನಲ್ಲ, ನಿಮ್ಮವನು ಅವನ ಕುಟುಂಬದಲ್ಲಿ ಕೂಡ ಅಲ್ಲಿ ಕೂಡ ಆ ಪ್ರಾಂತ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವರ ಒಂದು ಪಾಪ ನನ್ನ ಸನ್ನಿಧಾನಕ್ಕೆ ಬಂದಿದೆ, ಇದನ್ನು ನಾಶನ ಮಾಡುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಅಬ್ರಹಾಮನಿಗೆ ದೇವರು ಹೇಳ್ತಾನೆ. ಅದಕ್ಕೆ ಉತ್ತರವಾಗಿ ಈ ಮಾತು ಅಬ್ರಹಾಮನು ಹೇಳ್ತಾನೆ. ಆಗ ಅಬ್ರಹಾಮನು ಹತ್ತಿರಕ್ಕೆ ಬಂದು, ಯಾರ ಹತ್ತಿರಕ್ಕೆ? ದೇವರ ಹತ್ತಿರಕ್ಕೆ ಬಂದು ದೇವರ ಜೊತೆಗೆ ಹೇಳ್ತಾನೆ, ನೀನು ದುಷ್ಟರ ಸಂಗಡ ನೀತಿವಂತರನ್ನು ನಾಶ ಮಾಡುವಿಯೋ? ಏನು ಸ್ವಾಮಿ, ನೀತಿವಂತನಾಗಿ ಜೀವನ ಮಾಡಲಿಕ್ಕೆ ನನ್ನನ್ನು ಕರೆದಿದೆಯಲ್ಲ, ಎಲ್ಲೋ ಇದ್ದೆ, ಏನೋ ಮಾಡ್ತಿದ್ದೆ. ಮುಸ್ಲಿಂ ದೇವರು ಅವರು ಮೂನ್ ಗಾಡನ್ನು ಆರಾಧನೆ ಮಾಡ್ತಾರೆ, ಅದೇ ದೇವರನ್ನು ಕೂಡ ಈತನ ಆರಾಧನೆ ಮಾಡ್ತಿದ್ದ. ದೇವರು ಎಲ್ಲೋ ಇದ್ದೆ, ಏನು ಕಾಣ್ದಲ್ಲ, ಕಣ್ಮರಿಯಾಗಿದ್ದೆ, ಎಲ್ಲೋ ಇಟ್ಕೊಂಡು ಬಂದು ಇಲ್ಲಿ ತಂದೆ, ಇಲ್ಲೆಲ್ಲ ಇಷ್ಟೆಲ್ಲ ಸಂಪತ್ತು ಕೊಟ್ಟೆ, ಇಷ್ಟೆಲ್ಲ ವರದಾನಗಳು ಕೊಟ್ಟೆ, ಇಷ್ಟವರೆಗೆ ನಿನ್ನ ನಡೆಸಿದಿ, ಈಗೇನು ಬಂತು ಸ್ವಾಮಿ ನಿನಗೆ? ಸೊದೋಮ ಗೊಮರನ್ನು ನಾಶನ ಮಾಡ್ತಾ ಇದ್ದೆ ಅಂತಿ, ಅಲ್ಲಿ ನೀತಿವಂತರು ಇಲ್ವೇ? ಆಗ ದೇವರು ಏನು ಉತ್ತರ ಕೊಡ್ತಾನೆ? ಒಂದು ವೇಳೆ ನೀತಿವಂತರು ಇರುವುದಾದರೆ ಸೊದೋಮ ಗೊಮರವನ್ನು ನಾನು ನಾಶನ ಮಾಡುವುದಿಲ್ಲ. ಪ್ರಶ್ನೆ, ಕೊನೆಗೆ ಸೊದೋಮ ಗೊಮರ ನಾಶನ ಆಗಿತ್ತಾ ಇಲ್ಲ ಪ್ರೇರೆ? ಯಾಕೆ? ಉತ್ತರ ಅದೇ. ಬಳ್ಳಾರಿ ಬದುಕಬೇಕಾದರೆ, ಬಳ್ಳಾರಿ ಆಶೀರ್ವದಿಸಲ್ಪಡಬೇಕಾದರೆ, ಬಳ್ಳಾರಿ ಉಜ್ಜೀನವನ್ನು ನೋಡಬೇಕಾದರೆ, ಬಳ್ಳಾರಿಯಲ್ಲಿ ದೇವರ ಸುವಾರ್ತೆ ಸೇವೆ ಹಬ್ಬಬೇಕಾದರೆ, ಹೋಗಬೇಕಾದರೆ ಬಳ್ಳಾರಿಗೆ ಯಾರು ಬೇಕು? ಯಾರು ಬೇಕು? ಹಾಗೆ ನಾವು ಇರೋಣ,
ಬಳ್ಳಾರಿಯನ್ನು ಯೇಸು ಕ್ರಿಸ್ತನಿಗೋಸ್ಕರ ನಾವು ಗೆದ್ದುಕೊಳ್ಳೋಣವ. ನೀವು ನೀತಿಮಂತರಾಗಿದ್ದರೆ ನಿನ್ನ ಮಾತಿಗೆ ಕೂಡ ದೇವರು ಬೆಲೆ ಕೊಡುವವನಾಗಿದ್ದಾನೆ. ನಿನ್ನ ಮಾತಿಗೆ ಕೂಡ ದೇವರೇ, ನಾನು ನೀತಿಮಂತನಾಗಿದ್ದೀನಿ ಕರ್ತನೆ, ಇದು ನೀನು ಮಾಡಬಾರ್ದು ಎಂಬುದಾಗಿ ಹೇಳಿದರೆ ದೇವರು ಕೂಡ ಮಾಡುವುದಿಲ್ಲ ಪ್ರೇರೆ. ಕೊನೆಗೆ ಅಬ್ರಹಾಮ ಮಾತಿನ ಪ್ರಕಾರ, ಆಯಿತು ಅಬ್ರಹಾಮನೇ, ನಾನು ನೀತಿವಂತರಿದ್ದರೆ ನಾನು ಮಾಡುವುದಿಲ್ಲ ಅಂತ ಹೇಳ್ದ. ಇಲ್ಲ, ಆದ ಕಾರಣ ಸೊದೋಮ ಗೊಮೋರ ನಾಶನಕ್ಕೆ ಗುರಿಯಾಯಿತು ಪ್ರೇರೆ. ಯೋಸೇಫನ ಜೀವಿತದಲ್ಲಿ ನಾವು ನೋಡಿದಾಗ ಕೊನೆಯಲ್ಲಿ ಫರೋನು ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಯೋಸೇಫನಿಂದ ನನ್ನ ದೇಶವು ಉದ್ಧಾರವಾಯಿತು ಎಂಬುದಾಗಿ. ಎಲ್ಲ ಆಗಿದ ನಂತರ ಯೋಸೇಫನ್ ಪ್ರೈಮ್ ಮಿನಿಸ್ಟರ್ ಆದಾಗ ಫರೋ ಏನು ಹೇಳ್ತಾನೆ, ಬಿಕಾಸ್ ಆಫ್ ದಿಸ್ ರೈಚಸ್ ಮ್ಯಾನ್ ಮೈ ಕಂಟ್ರಿ ಈಸ್ ಬ್ಲೆಸ್ಡ್. ಯಾರಿಂದ? ಒಂದು ಯೋಸೇಫನಿಂದ ಫರೋ ಏನು ಸಾಕ್ಷಿ ಹೇಳ್ತಾ ಇದ್ದಾನೆ ಪ್ರೇರೆ? ದ ಸಿಟಿ ಈಸ್ ಎಕ್ಸಾಲ್ಟೆಡ್ ಬಿಕಾಸ್ ಆಫ್ ದ ರೈಚಸ್ ಪೀಪಲ್. ನೀತಿವಂತರಾದ ಜನರು ಆ ಒಂದು ಪ್ರಾಂತದಲ್ಲಿ ಜೀವಿಸುವ ಸಮಯದಲ್ಲಿ ಆ ಸ್ಥಳಕ್ಕೆ, ಆ ರಾಜ್ಯಕ್ಕೆ, ಆ ದೇಶಕ್ಕೆ ಆಶೀರ್ವಾದ. ಆದ ಕಾರಣ ನೀವು ಹೇಳಬೇಕು, ನಾನು ನನ್ನ ಪಟ್ಟಣಕ್ಕೆ ಆಶೀರ್ವಾದಕ್ಕೆ ಕಾರಣನಾಗಿದ್ದೇನೆ. ನಾನು ನೀತಿವಂತನಾಗಿದ್ದರೆ ನನ್ನ ಪಟ್ಟಣವು ಆಶೀರ್ವದಿಸಲ್ಪಟ್ಟಂತ ಪಟ್ಟಣವಾಗುತ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. You are a blessing to your family. If you are a righteous person, you are a blessing to your family. You are a blessing to your neighborhood. If you are a student, you are a blessing in your school and college. If you are a teacher, if you are a working man, if you are a government employee, central government employee, state government employee, if you are that employee agidare, you are a blessing in the place where you are working. If God has given you a business, you are a blessing in the spot of that business. ಪ್ರೇರೆ, ಒಂದೇ ಒಂದು ಫಾರ್ಮುಲಾ, ನಮ್ಮ ಬಡತಿಗೆ ಒಂದೇ ಒಂದು ಫಾರ್ಮುಲಾ, ದೇವರ ನೀತಿ, ನನ್ನ ನೀತಿ. ಇದೇ ನಿನ್ನ ಒಂದು ಅಸ್ಥಿರವಾಗಿರಲಿ. ನಿನ್ನ ಜೀವಿತ ವಿಧಾನ ಶೈಲಿ ಈ ಪುನಾದಿ ಮೇಲೆ ನಿನ್ನನ್ನು ನಿರ್ಮಿಸಿಕೊಳ್ಳುವುದಾದರೆ ನಿನ್ನ ಜೀವನದಲ್ಲಿ ಎಂದಿಗೂ ಕೂಡ ಲಕ್ಷ್ಯಗೆಡುವುದಿಲ್ಲ. ದೇವರ ನೀತಿ, ನನ್ನ ನೀತಿ. ನಿನ್ನ ನೀತಿ ದೇವರ ನೀತಿ ಅಲ್ಲ. ದೇವರ ನೀತಿ ನನ್ನ ನೀತಿ ಆಗಿದೆ. ಮತ್ತೊಂದು ವಚನ, ಕೀರ್ತನೆ 34:15. ಓದಂ. ಯೆಹೋವನು ಯಾರನ್ನು ಕಟಾಕ್ಷಿಸುತ್ತಾನೆ? ಮತ್ತೊಂದು ಸಾರಿ ಹೇಳಿ, ಯೆಹೋವನು ಯಾರನ್ನು ಕಟಾಕ್ಷಿಸುತ್ತಾನೆ? ನಿಮಗೆ ಯೆಹೋವನ ಕಟಾಕ್ಷವು ಬೇಕೋ? ಹಾಗಾದರೆ ನೀವು ಏನಾಗಿರಬೇಕು? ಹಾಲೆಲೂಯ, ಆಮೇನ್. ಅವರು ಮೊರೆ ಇಡುವಾಗ, ಯಾರು ಮೊರೆ ಇಡುವಾಗ? ನೀತಿವಂತರು ಮೊರೆ ಇಡುವಾಗ ಕಿವಿ ಕೊಡುತ್ತಾನೆ. ದೇವರು ನಿನ್ನ ಮಾತಿಗೆ, ನಿನ್ನ ಪ್ರಾರ್ಥನೆಗೆ, ನಿನ್ನ ಕೂಗಿಗೆ, ನಿನ್ನ ಮೊರೆಗೆ ಕಿವಿಯನ್ನು ಕೊಡಬೇಕು. ಈಗ ಗುರ್ತಾಗ್ತಾ ಐತಾ ನಮ್ಮನ್ನ ಆತ್ಮೀಯ ಜೀವನದಲ್ಲಿ ಸೋಲುಗಳು ಯಾಕೆ ಎದುರಾಗ್ತಾ ಇದ್ದಾವೋ? ಜಯಭಾರತ ಜೀವನ ಇಲ್ಲದಂಥ ಜೀವನ ಯಾಕೆ ಎದುರಾಗ್ತಾ ಇದ್ದಾವೋ? ಮಾಡಬಾರದಂಥ ವಿಷಯಗಳನ್ನು ಪದೇ ಪದೇ ಅಲ್ಲೇ ಬಿದ್ದು ಅಲ್ಲೇ ಯಾಕೆ ಮಾಡುತ್ತಾ ಇದ್ದೀವೋ? ಗೊತ್ತಾಗ್ತಾ ಇದೆ ಪ್ರಿಯರೇ. ಯೆಹೋವನ ಕಟಾಕ್ಷವು ಯಾರ ಮೇಲೆ ಬರುತ್ತದಂತೆ? ನೀತಿವಂತರ ಮೇಲೆ. ಅವನ ಕೂಗಿಗೆ ಆತನು ಕಿವಿ. ನೀನು ನೀತಿವಂತವನಾಗಿ ಆತನ ಸನ್ನಿಧಾನದಲ್ಲಿ ಕೂಗಿದರೆ ನಿನ್ನ ಮೊರೆಗೆ ಕಿವಿ ಕೊಡುವ ದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ. ಅದೇ ವಚನದಲ್ಲಿ 17ನೇ ವಚನ ಓದಿರಿ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಅವನ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುವನು. ಯಾರು ಬಿಡಿಸ್ತಾರ್ರಿ? ಯಾರು ಬಿಡಿಸ್ತಾರೆ? ದೇವರೇ. ನನ್ನ ಕಷ್ಟಗಳನ್ನು ಬಿಡಿಸುವುದು ಮಾನವನಲ್ಲ. ಒಂದು ವೇಳೆ ಮಾನವನು ಎಂಬುದಾದರೆ ಹೋಯ್ತು ಕತೆ.
ಹೋಯ್ತು, ಕೇಲ್ಕತ್ತಂ ದುಕಾನ್ ಬಂದು. ಆದರೆ ನೀನು ನೀತಿವಂತನಾಗಿದ್ದರೆ ನಿನ್ನ ಕಷ್ಟಗಳನ್ನು ಪಾರು ಮಾಡುವವನು ಯಾರು? ಏನನ್ನು ಕಲಿತಾ ಇದ್ದಾರೆ ಪ್ರಿಯರೇ? ಕಲಿತಾ ಇದ್ದಾರೆ? ಇಳಿತಾ ಇದ್ದೆ ಕೆಳಕ್ಕೆ ಏನನ್ನ? ಮೇಲೆನೇ ಇದೆಯಾ? ಮೇಲೆ ಇದ್ರೆ 4 ದಿಕ್ಕಿನಲ್ಲಿ ಹೋಗ್ತತ್ತೆ ಮೆಸೇಜು. ನಿಂತ್ಕೊಂಡ್ರೆ ಹಿಂದಕ್ಕೆ ಹೋಗ್ತತ್ತೆ, ಹಿಂಗೆ ತಿರುಗಿದ್ರೆ ಹಿಂಗಕ್ಕೆ ಹೋಗ್ತತ್ತೆ, ಹಿಂಗೆ ತಿರುಗಿದ್ರೆ ಹಿಂಗಕ್ಕೆ ಹೋಗ್ತತ್ತೆ. ಅಲ್ಲಿ ಎಲ್ಲಿ ಹೋಗ್ಬಾರ್ದು, ಒಳಗೆ ಹೋಗ್ಬೇಕು. ಅಲ್ಲಿ ಹೋಗಿ ಸಿಗಾಕೋಗ್ಬೇಕು. ಸಿಗಾಕಿದ್ರೇನೇ ಕೆಲಸ. ಸಿಗಾಕ್ಲಿದ್ರೆ ಹೊರಗೆ ಬಂದಣ ಅಣ್ಣ ಏನ್ ಚೆಪ್ತೀವನ ಬೇಡ ನನಗೆ, ಅವು ಇಲ್ಲಿ ಇರಬೇಕದು. ಹಲ್ಲೆಲೂಯಾ. ಜ್ಞಾನೋಕ್ತಿ 13ನೇ ಅಧ್ಯಾಯ 21 ಕೆಲವು ವಚನಗಳು ಮಾತ್ರ ನಾನು ಹೇಳ್ತೀನಿ, ಆಮೇಲೆ ಕ್ಲೋಸ್ ಮಾಡ್ತಾ ಇದ್ದೇನೆ ನಾನು. ಅಮಂಗಳವಂದ್ರೆ ಹೇಳಿ, ನಿಮ್ಮ ಭಾಷೆಯಲ್ಲಿ ಹೇಳಿ. ಅಮಂಗಳ ಅಂದರೆ ಇನ್ನೊಂದು ಭಾಷೆಯಲ್ಲಿ ಅಪರಿಸ್ಥಿತಿಗಳು ಅಂದರೆ ಏನೇನು ಶುಭಕರವಾದಂಥ ಕಾರ್ಯಗಳು ಆಗದಂಥ ಕಾರ್ಯಗಳಿಗೆ ನಾವೇನಂತೀವಿ? ಅಮಂಗಳಗಳು. ಮಂಗಳ ಕಾರ್ಯಕ್ರಮಗಳಂದರೆ ಶುಭಕರವಾದ ಕಾರ್ಯಕ್ರಮಗಳು. ಆ ಅಮಂಗಗಳು ಪಾಪಿಗಳನ್ನು ಹಿಂಬಾಲಿಸುವುದು, ಮಂಗಳವು ಸಜ್ಜನರನ್ನು, ಅಂದರೆ ವಾಕ್ಯದಲ್ಲಿ ರೈಚಸ್ನ ಅಂತ ಹೇಳ್ತದೆ. ದ ಬ್ಲೆಸ್ಡ್ ಡೀಡ್ಸ್, ದ ಗುಡ್ ವರ್ಕ್ಸ್ ವಿಲ್ ಫಾಲೋ ದ ರೈಚಸ್. ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ಹಿಂಬಾಲಿಸಬೇಕಾ? ಅಮಂಗಳಗಳು ನಿಮ್ಮನ್ನು ಹಿಂಬಾಲಿಸಬೇಕಾ? ಈ ಪ್ರಶ್ನೆಗೆ ಉತ್ತರ ಅಲ್ಲಿದೆ. ಬರ್ಕೊಳ್ಳಿ ಆ ವಚನ. ಹಲ್ಲೆಲೂಯಾ. 34:17 ಓದಿವಿ, 18 ಕೂಡ 19 ಓದಮ್ಮ. ಕೀರ್ತನೆ 34:19. ಹಾಂ 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 ಹಾಂ. ಜ್ಞಾನಿಯ ಸಹವಾಸಿ ಜ್ಞಾನವಂತನಾಗುವವನು, ಅಜ್ಞಾನಿಗಳ ಸಹವಾಸಿ ಅಜ್ಞಾನಿಗಳಾಗುವನು. ಆದ ಕಾರಣ ಜ್ಞಾನಿಗಳಾದಂಥ ದೇವರು ನಿನ್ನನ್ನು ನನ್ನನ್ನು ಜ್ಞಾನಿಗಳಾದಂಥ ಮಾಡಿದ್ದಾನೆ ಪ್ರಿಯರೇ. ಜ್ಞಾನಿಗಳ ಸಹವಾಸನೇ ಮಾಡಬೇಕು. ರೈಚಸ್ ಪೀಪಲ್ ಶುಡ್ ಲಿವ್ ವಿತ್ ರೈಚಸ್ ಪೀಪಲ್ ಓನ್ಲಿ. ನೀನು ಅನ್ರೈಚಸ್ ಮಧ್ಯದಲ್ಲಿ ಹೋದರೆ ನಿನ್ನ ಒಂದು ನೀತಿ ಆ ಅವಿನೀತಿಯನ್ನು ಪ್ರಭಾವಿತ ಮಾಡಿಸುವಂಥ ಸ್ಥಾಯಕ್ಕೆ ನೀನು ಸೇರಬೇಕು. ಅಂಥ ಮಟ್ಟಕ್ಕೆ ನೀನು ಬರಬೇಕು. ವಿ ಆರ್ ಟೋಟಲಿ ಡಿಫರೆಂಟ್. 15 ದಿವಸ ಬೈಬಲ್ ಸ್ಕೂಲ್ನಲ್ಲಿ ಹೇಳಿದವಲ್ಲ, ನಾವು ಬೇರೆಯವ್ರಿಗಂತಲೂ ದೊಡ್ಡವರೇನಲ್ಲ, ಬೇರೆಯವ್ರಿಗಂತಲೂ ಏನು ದೊಡ್ಡವರಲ್ಲ. ಬಟ್ ವಿ ಆರ್ ಆಫ್ ಡಿಫರೆಂಟ್. ನಮ್ಮ ಗೋತ್ರ ವ್ಯತ್ಯಾಸವಾದ ಗೋತ್ರ. ಅವರ್ ಟ್ರೈಬ್ ಈಸ್ ಎ ಡಿಫರೆಂಟ್ ಟ್ರೈಬ್. ಕೀರ್ತನೆ 58:11 ಇದು ಕೊನೆಯ ವಾಕ್ಯವನ್ನು ನಾವು ಓದಿ, ಇದಾದ ಇನ್ನೊಂದು ವಾಕ್ಯನ ಹೇಳಿ ನಾನು ಮುಗಿಸ್ತೀನಿ. ಹಾಂ, ನೀತಿವಂತನಿಗೆ ಫಲ ಉಂಟಾಗುತ್ತಲೂ ಲೋಕದಲ್ಲಿ ನ್ಯಾಯಸ್ಥಾನಕ್ಕೆನಾದ ದೇವರು ಇದನ್ನಂತಲೂ. ಓದಮ್ಮ ನಾನು ಮತ್ತೊಂದು ಸಲ ನೀತಿವಂತನಿಗೆ ಓದಮ್ಮ. ನೀತಿವಂತನಿಗೆ ಫಲ ಉಂಟಂತಲೂ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆಂತಲೂ. ನೀನು ನೀತಿವಂತನಾಗಿ ಜೀವಿಸುವಾಗ ದೇವರ ಆಶೀರ್ವಾದವನ್ನು ನೀನು ಹೊಂದಿಕೊಳ್ತೀ, ದೇವರ ಬಡತಿಯನ್ನು ಹೊಂದಿಕೊಳ್ತೀವಿ, ದೇವರ ಜ್ಞಾನವನ್ನು ಹೊಂದಿಕೊಳ್ತೀವಿ, ದೇವರ ಐಶ್ವರ್ಯ ನಿಧಿಯನ್ನು ಹೊಂದಿಕೊಳ್ತೀವಿ. ಈ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇಲ್ಲಿ ಕೂಡ ಇದ್ದಾನೆ ಎಂಬುದಾಗಿ ಯಾರು ಒಪ್ಪಿಕೊಳ್ತಾರಂತೆ? ಲೋಕದ ಜನರು ಒಪ್ಪಿಕೊಳ್ಳುತ್ತಾರೆ. ನಿನ್ನ ಸಂಗಡ ನೀನು ನೀತಿವಂತನಾಗಿದ್ದರೆ ನಿನ್ನ ಜೀವನ ಶೈಲಿಯಲ್ಲಿ, ನಿನ್ನ ಜೀವಿತದಲ್ಲಿ ನಡೆಯುವಂಥ ಎಲ್ಲವನ್ನು ಕೂಡ ಈ ಲೋಕದಲ್ಲಿ ನೋಡಿ ದೇವರು ಇವರ ಕಡೆ ಇದ್ದಾರೆ, ದೇವರ ನ್ಯಾಯ ಇವರ ಕಡೆ ಇದೆ ಎಂಬುದಾಗಿ ಅವರ ಮುಂದೆ ತಲೆ ಎತ್ತುವನಾಗಿ ದೇವರು ನಿನ್ನನ್ನು ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೊನೆಯ ವಾಕ್ಯ, ಈ ವಚನ ಓದಿ ನಾವು ಮುಗಿಸ್ತೇನೆ. ಯೆಶಾಯ 28:17 ಓದಮ್ಮ. ನಾನು ನ್ಯಾಯವನ್ನು ನೂಲಗನ್ನಾಗಿಯೂ ಓದಮ್ಮ.
ನಾನು ನ್ಯಾಯವನ್ನು ನೂಲಗನ್ನಾಗಿಯೂ ಧರ್ಮವನ್ನು ಮಟ್ಟಕೋಲನ್ನಾಗಿಯೂ ಮಾಡುವೆನು. ಕಳ್ಮೆಯು ಅಸತ್ಯದ ಆಶ್ರಯವನ್ನು ಪಡೆದುಕೊಂಡು ಹೋಗುವುದು. ಜಲಪ್ರವಾಹವು ಮೋಸದ ಮರೆಯನ್ನು. ಮೇಲೆ 2 ಪದಗಳು ಮಾತ್ರ ನಾವು ಈಗ ನೋಡೋಣ. ನಾನು ನ್ಯಾಯವನ್ನು ನೂಲಗನ್ನಾಗಿಯೂ ಧರ್ಮವನ್ನು ಮಟ್ಟಗೋಲನ್ನಾಗಿಯೂ ಮಾಡುವನು. ಐ ವಿಲ್ ಮೇಕ್ ಜಸ್ಟಿಸ್ ಅ ಮೆಷರಿಂಗ್ ಲೈನ್ ಅಂಡ್ ರೈಚಸ್ನೆಸ್ ಅ ಪ್ಲಂಬ್ ಲೈನ್. ಅದು ಆಗ್ತಾ ಇದೆ. ಇದು ನೋಡಿದ ಕೂಡ ಯಾರ ಮೆಸೇಜ್ ನಿಮ್ಗೆ ನೆನಪು ಬರ್ಬೇಕು ಪ್ರೇರೆ? ಗುರ್ತಾಗ್ತಾ ಇದೆಯಾ? ಇದ್ರ ಮೇಲೆ ಒಂದು ಮೆಸೇಜ್ ಕೊಟ್ಟರು ದೇವ್ರ ಸೇವಕರು. ಯಾರು ಹೇಳಿ? ಶಶಿ, ಸಹೋದರ ಶಶಿ ಅವ್ರು ಕೊಟ್ಟಿದ್ರು. ಈಗ ವಾಕ್ಯವನ್ನು ಓದೋಣ. ಅದ ಈ ಸ್ಕ್ರೀನ್ ಹಂಗಿರ್ಲಿ, ಓದಮ್ಮ ನೀನು. ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಎಂಬುದಾಗಿ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ. ಇಂಗ್ಲಿಷ್ನಲ್ಲಿ ರೈಚಸ್ನೆಸ್ ಆ ಪ್ಲಂಬ್ ಲೈನ್. ನೀತಿಯನ್ನು ಮಟ್ಟಗೋಲನ್ನಾಗಿ, ಅಂದರೆ ಇದು ಮಟ್ಟಗೋಲು. ಈ ನನ್ನ ಲೆಫ್ಟ್ ಸೈಡ್ನಲ್ಲಿ ನೋಡ್ತಿರುವಂಥ ಏನು ಪ್ರಿಯರೇ, ಈಗ ನೀವೇ ಹೇಳಿ, ನಾನು ಪ್ರಶ್ನೆ ಕೇಳ್ತೇನೆ, ಇದು ಎಲ್ಲಿ ಉಪಯೋಗಿಸ್ತಾರೆ? ನೀವೆಲ್ಲ ಮನೆಯಲ್ಲಿ ಕೂಡ ಮನೆಗೆಲ್ಲ ಕಟ್ಸ್ಕೊಂಡಿದ್ದೀರಿ, ಮನೆ ಕಟ್ಟೋರನ್ನು ನೋಡ್ತಾ ಇದ್ದೀರಿ. ನೀನು ಜೀವನದಲ್ಲಿ ಒಂದು ರೀತಿಯ ಒಂದು ದಿನದಲ್ಲ ಆದರೂ ಇನ್ನೊಂದು ದಿನದಲ್ಲಿ ಇದನ್ನು ನೀನು ನೋಡಿರ್ತೀರಿ. ನೋಡಿದ್ದೀರಾ? ಇಲ್ಲ? ಯಾರು ನೋಡಿಲ್ಲ ಎತ್ತರಿ ಕೈ ಎತ್ತರಿ. ಅವ್ರು ಒಬ್ಬರಿಬ್ಬರು ಇದ್ದಾರೆ. ಆಯ್ತು. ಇದನ್ನು ಯಾಕೆ ಬಳಸ್ತಾರೆ ಗೊತ್ತು ಪ್ರಿಯರೇ? ಹೇಳಿ, ನಾನು ಪ್ರಶ್ನೆ ಕೇಳ್ತೇನೆ. 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ ನಾನು. ಯಾಕೆ ಬಳಸ್ತಾರೆ? ಎಲ್ಲಿ ಬಳಸ್ತಾ ಇದ್ದಾರೆ? ಯಾಕೆ ಬಳಸ್ತಾರೆ? ಆ ಮನೆ ಕಟ್ಟುವಾಗ ಬಳಸ್ತಾರೆ. ಯಾಕೆ? ಅಳತೆಯನ್ನು ಮಾಡಲಿಕ್ಕೆ. ಇನ್ನೊಂದು ಯಾಕೆ? ಸರಿಯಾಗಿರ್ಬೇಕಂತ ಲೈನ್. ಒಂದು ಇಟ್ಟಿಗೆನ ಕೆಳಗೆ ಇನ್ನೊಂದು ಇಟ್ಟಿಗೆ ಲೈನ್ ಕರೆಕ್ಟ್ ಇದೆಯಾ? ಇಲ್ಲ. ಇಲ್ಲದಿದ್ದರೆ ಏನಾಗ್ತತೆ? ಬಿಲ್ಡಿಂಗು ಹೆಚ್ಚು. ದೇವರು ಸ್ಥಾನವನ್ನು ಪ್ರೇರೆ, ದೇವರು ನಮ್ಮನ್ನು ಉದ್ಧಾರ ಮಾಡಲು ಈ ಒಂದು ಪ್ಲಂಬ್ ಲೈನ್ ಕೊಟ್ಟಿದ್ದಾನೆ, ಈ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾನೆ. ಇದೇ ನೀತಿ. ಇದು ದೇವರ ನೀತಿ ಆಗಿದ್ದರೆ ಈ ಮೂಲಗಲ್ಲು ಮೇಲೆ ಒಂದು ಇದಿದೆಯಲ್ಲ, ಅದನ್ನು ನೀವು ಅಲ್ಲಿ ಸ್ಟಿಕ್ ಮಾಡಿದರೆ ದೇವರ ಕಡೆದಲ್ಲಿ ದೇವರೊಟ್ಟಿಗೆ ನೀನು ಜೋಡಣಿಕೆ ಆಗಿದ್ದವನು ಅದು ಇಲ್ಲಿದ್ರೆ ಆ ದಾರ ಬಿಟ್ಟರೆ ಏನು ಮಾಡಬೇಕು? ಅದು ವೆಯ್ಟು ಸ್ಟ್ರೇಟಾಗಿ ಬರಬೇಕು. ಅಲ್ಲಿ ಇಲ್ಲಿ ಹೋದರೆ ಗೋಡೆ. ನನ್ನ ಪ್ರಶ್ನೆ ಇಷ್ಟೇ, ಈ ದೇವರ ಮೂಲಗಲ್ಲು ನಿನ್ನ ಸ್ಥಾನದಲ್ಲಿ ಕರೆಕ್ಟಾಗಿ ಹೋಗ್ತಾ ಇದೆಯಾ? ಇಲ್ಲ. ಒಂದು ವೇಳೆ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅಂದರೆ ಸರಿಪಡಿಸಿಕೊಳ್ಳುವ ಬಾಧ್ಯತೆ ಯಾರ ಮೇಲಿದೆಯಾ? ಪಾಸ್ಟರ್ ಮೇಲಿದೆಯಾ? ನನ್ನ ಮೇಲಿದೆಯಾ? ನನ್ನ ಜೀವನವನ್ನು ಸರಿಪಡಿಸಿಕೊಳ್ಳುವ ಬಾಧ್ಯತೆ ನಿನ್ನ ಮೇಲಿದೆಯಾ? ನಿನ್ನ ಜೀವನವನ್ನು, ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳು. ದಿಸ್ ಈಸ್ ದ ಪ್ಲಂಬ್ ಲೈನ್. ಅರ್ಥ ಆಗ್ತಾ ಇದೆ ಪ್ರಿಯರೇ? ಬಹಳ ಸಾರಿ ಸೋಲು ಜೀವನ ನಮಗೆ ಬೇಡ, ಜಯ ಜೀವಿತ ಬೇಕು. ಸೇವಾ ಜೀವಿತದಲ್ಲಿ ಮುಂದೆ ಸಾಗಬೇಕು. ಕುಟುಂಬ ಜೀವಿತದಲ್ಲಿ ಫಲಭರಿತರಾಗಿ ಬೆಳಬೇಕು. ವ್ಯಾಪಾರ ದಶದಲ್ಲಿ ಫಲಭರಿತರಾಗಿ ಬೆಳಬೇಕು. ಸಂಸಾರಸ್ಥರು ಉದ್ಧಾರ ಆಗಬೇಕು. ನಾವು ಮಾಡುತ್ತಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಉದ್ಧಾರ ಆಗಬೇಕು ಪ್ರಿಯರೇ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮ್ಮನ್ನು ನಾವು ಸಿದ್ಧ, ಈ ಪ್ರಶ್ನೆಗಳನ್ನು ನಮ್ಮನ್ನು ನಾವು ಹಾಕಿಸ್ಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಯೇಸುವೇ, ಈ ಒಂದು ಮುಂಜಾನೆ ಸಮಯದಲ್ಲಿ ಕರ್ತನೆ ಸ್ವಾಮಿ, ನಿನ್ನ ನೀತಿ ಎಂಬುದಾಗಿ ಏನು ಅದು ನಮಗೆ ಗುರುತಾಗಿದೆ ಕರ್ತನೆ ಸ್ವಾಮಿ. ಈ ನೀತಿಯಲ್ಲಿ ನಾವು ಜೀವಿಸುವುದಾದರೆ ನಿನ್ನ ನೀತಿ ನಿನ್ನ ಮಕ್ಕಳ ಜೀವಿತದಲ್ಲಿ ಮಾಡುವಂಥ ಪರಿಣಾಮಗಳು ಏನು ಎಂಬುದಾಗಿ ಕರ್ತನೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ನೀನು ತೋರ್ಪಡಿಸಿದ್ದೀಯಪ್ಪ. ಯೇಸುವೇ, ನಮ್ಮ ನೀತಿ ನಿನ್ನ ದೃಷ್ಟಿಯಲ್ಲಿ ಕರ್ತನೆ ಸ್ವಾಮಿ ಆ ಫಿಲ್ತಿ ರ್ಯಾಕ್ಸ್ ಕರ್ತನೆ ಸ್ವಾಮಿ, ಮುರಿಕೆದ ಗುಡ್ಡೆ ಆಗಿದೆ ಕರ್ತನೆ. ಆದ ಕಾರಣ ಹೊಲಸು ಗುಡ್ಡೆ ಆಗಿದೆ ಕರ್ತನೆ ಸ್ವಾಮಿ. ನಿನ್ನ ನೀತಿ ನಮಗೆ ಕೊಟ್ಟಿದ್ದೀ ಕರ್ತನೆ. ಓ ಸ್ವಾಮಿ ಯೇಸುವೇ, ನೀನು ನುಡಿದಂಥ ಮಾತುಗಳು ತಪ್ಪಲಿಲ್ಲ, ನೀನು ಮಾಡಿದಂಥ ಪ್ರಾರ್ಥನೆ ತಪ್ಪಲಿಲ್ಲ. ನೀನು ಸ್ವಾಮಿ ಏನು ನುಡಿದೆಯೋ ಒಂದು ಮಾತು ಕೂಡ ಸ್ವಾಮಿ ತಪ್ಪಲಿಲ್ಲ. ಏಕೆಂದರೆ ಕರ್ತನೆ, ಯು ಮೈಂಟೈನ್ ದಟ್ ರಿಲೇಷನ್ಶಿಪ್ ವಿತ್ ಯೋರ್ ಫಾದರ್. ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ, ಅಂತ
ಜಯಭರಿತವಾದಂಥ ಫಲಭರಿತವಾದಂಥ ಫಲಬೀರುವ ಜೀವನವನ್ನು, ಯಶಸ್ವಿಕರವಾದಂಥ ಜೀವನವನ್ನು ಜೀವಿಸಲು ನಾವು ಇಷ್ಟಪಡ್ತಾ ಇದ್ದೇವೆ. ದಯತೋರು ಯೇಸುವೆ, ದಯತೋರು. ಎಲ್ಲರೂ ಹಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಯೇಸುವೆ, ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು. ನಿನ್ನ ಸಹಾಯವನ್ನು ನಾವು ಬೇಡಿಸುತ್ತೇವೆ ಕರ್ತನೆ. ವಿಶ್ವಾಸದಿಂದ ಕರ್ತನೆ ಈ ಅರಿಕೆ ನಾವು ಮಾಡಿದ್ದೇವೆ. ನಾನು ನೀತಿವಂತನಾಗಿ ಬಾಳುತ್ತೇನೆ ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಮಕ್ಕಳ ಸಮ್ಮುಖದಲ್ಲಿ ವಚನವನ್ನು, ಒಡಂಬಡಿಕೆಯನ್ನು ನಾನು ಮಾಡುತ್ತಾ ಇದ್ದೇನೆ ಸ್ವಾಮಿ. ನಮ್ಮನ್ನು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್. యేసు కోసమే జీవిద్దాం, యేసుతోనే పయనిద్దాం, యేసుని పోలి నడిచే సాక్షులం. యేసు విలువను కలుగుందాం, యేసు పిలుపునకు లోబడదాం, లోకములో యేసుని ప్రతినిధులం. యేసు కోసమే జీవిద్దాం, యేసుతోనే పయనిద్దాం, యేసుని పోలి నడిచే సాక్షులం. యేసు విలువను కలుగుందాం, యేసు పిలుపునకు లోబడదాం, లోకములో యేసుని ప్రతినిధులం. శోధనలు ఎదురైనా, అవరోధములెన్నున్నా, విశ్వాసముతో నిలకడగా నిలుచుందాం కడవరకు. ఈ జీవిత యాత్రలో లోతులు కనబడినా, లోబడుతుందుము లోకముకు ఏ సమయములోనైనా. యేసు కోసమే చపలతో యేసు విలువను కలుగుందాం, యేసు పిలుపునకు లోబడదాం, లోకములో యేసుని ప్రతినిధులం. నిందారహితులుగా జీవించుట మన పిలుపు. నీతియు పరిశుద్ధతయు ప్రభు కోరే అర్పణలు. యథార్థవంతులుగా ఒక మంచి సాక్ష్యము, లోకమునకు కనపరచుటయు దేవుని పరిచర్యే. ప్రేమయు స్థానము యేసుని హృదయము కలిగుండుటకు పోరాడదం ఆశతో అనుదినము. యేసు కోసమే జీవిద్దాం, యేసుతోనే పయనిద్దాం, యేసుని పోలి నడిచే సాక్షులం. యేసు విలువను కలుగుందాం, యేసు పిలుపునకు లోబడదాం, లోకములో యేసుని ప్రతినిధులం. యేసు స్వభావం యేసు స్వభావమును ధరించిన వారలము, మరణము గెలిచిన క్రీస్తుని ప్రకటించే శిష్యులము. సంకటములైన అవి అడ్డుగా నిలిచినను, రోషము గల విశ్వాసముతో నటనే సాగితము. రాజులు జనములు యేసుని చూచెదరు, విశ్వాసులు విశ్వాసముతో స్థిరముగా ఉన్నప్పుడు. యేసు కోసమే జీవిద్దాం, యేసుతోనే పయనిద్దాం, యేసుని పోలి నడిచే సాక్షులం. యేసు విలువను కలుగుందాం, యేసు పిలుపునకు లోబడదాం,
లోకములో యేసుని ప్రతినిధులం. శోధనలెదురైనా అవరోధములెన్నున్నా విశ్వాసములో నిలుచుందాం కడవరకు. ఈ జీవిత యాత్రలో లోతులు కనబడినా లోబడుకుందుము లోకముకు ఏ సమయములోనైనా. యేసు కోసం యేసుతోనే పయనిద్దాం, యేసుని పోలి నడిచే సాక్షులం. యేసు విలువను కలుగుందాం, యేసు పిలుపునకు లోబడదాం, లోకములో యేసుని ప్రతినిధులం. ఆమేన్.